ಅವರು ಮುರಿದು ಹೋದ ಆ ಮನಸ್ಸನ್ನು ಕಟ್ಟುತ್ತಾರಂತೆ, ಗುಣಪಡಿಸ್ತಾರಂತೆ. ಶಿಷ್ಯರಿಗೆ ಕಟ್ಟಲಿಕ್ಕೆ ಆಗಲಿಲ್ಲ, ಮನುಷ್ಯರಿಗೆ ಕಟ್ಟಲಿಕ್ಕೆ ಆಗಲಿಲ್ಲ. ನಾವೆಷ್ಟೋ ಬಾರಿ ನಮ್ಮ ಹಾರ್ಟನ್ನು ಮನುಷ್ಯರ ಮುಂದೆ ಓಪನ್ ಮಾಡಿಡ್ತೀವಿ. ನಮ್ಮ ಹೃದಯವನ್ನು ಅಥವಾ ನಮ್ಮ ದುಃಖವನ್ನು, ನಮ್ಮ ಕಷ್ಟವನ್ನು ಯಾರಿಗೆ ಹೇಳ್ತೀವಿ? ವಿ ಓಪನ್ ಮೆನಿ ಟೈಮ್ಸ್ ಅವರ್ ಹಾರ್ಟ್ಸ್ ಬಿಫೋರ್ ದ ಪೀಪಲ್ ಲೈಕ್ ಅಸ್. ನಮ್ಮ ರೀತಿಯೇ ಇರುವ ಮುರಿದು ಹೋದ ಮನಸ್ಸುಳ್ಳ ಬೇರೆಯವ್ರ ಮುಂದೆ ನಮ್ಮ ಹೃದಯನ ಓಪನ್ ಮಾಡಿಟ್ಟು ಅಳ್ತೀವಿ, ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ತೀವಿ. ಆದರೆ ಅವರಿಗೆ ಸುಮ್ಮನೆ ನೋಡಿ ಹೋಗ್ಬೋದು ಅಷ್ಟೇ, ಬಿಟ್ಟರೆ ಅವ್ರಿಗೇನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಯೇಸು ಸುಮ್ಮನೆ ನೋಡಿ ಹೋಗೋದಿಲ್ಲ, ಮಾಡಿ ಹೋಗ್ತಾರೆ. He will not just simply see and go, he will see it. If there is anything wrong, he will correct it and go. ಯೇಸು ಆಕೆಯನ್ನು ನೋಡಿದಾಗ ಆಕೆ ಹೃದಯದಲ್ಲಿ ನೋವುಗಳಿತ್ತು, ಗಾಯಗಳಿತ್ತು, ಆಕೆ ಜೀವಿತದಲ್ಲಿ ಅನೇಕ ಸಂಕಟಗಳಿತ್ತು, ದೇವರಿಗೆ ವಿರುದ್ಧವಾಗಿದ್ದು ಅನೇಕ ಆಕೆ ಹೃದಯದಲ್ಲಿತ್ತು. ಆದ್ದರಿಂದ ಯೇಸು ತೀರ್ಮಾನ ಮಾಡಿದ್ರು. ಏನಂತ ತೀರ್ಮಾನ ಮಾಡಿದ್ರು ಗೊತ್ತಾ? ಇವತ್ತಿವಳಿಗೆ ಸರಿಯಾದ ರೀತಿಯಲ್ಲಿ ಒಂದು ಅಂತರಂಗದಲ್ಲಿ ಸೌಖ್ಯವನ್ನು ಕೊಟ್ಟು, ಇವಳ ಒಳಗಡೆ ಇರ್ತಕ್ಕಂಥ ನೋವುಗಳನ್ನು ತೆಗೆದುಹಾಕಿ, ಇವಳ ಒಳಗಡೆ ನನ್ನ ಶಕ್ತಿಯನ್ನು ತುಂಬಿಸಿ ಸಮಾಧಾನಪಡಿಸಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ ಅದೇ ಯೇಸು ನಿನ್ನೆ ಇದ್ದ ಹಾಗೆ ಇಂದು ಇದ್ದಾರೆ. ನೀನು ವಿಶ್ವಾಸ ಇಡೋದಾದರೆ, ನೀನು ನಂಬೋದಾದರೆ, ಇವತ್ತು ನನ್ನ ಹೃದಯದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಶ್ರದ್ಧೆಯಿಂದ ದೇವರ ವಾಕ್ಯಗಳನ್ನು ನಾವು ಆಲಿಸೋಣ. ಯೋಹಾನನ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯದಲ್ಲಿ, ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 4, ಅಲ್ಲಿ ನಾವು ನೋಡ್ತೀವಿ ಯೇಸು ಸ್ವಾಮಿ ಒಂದು ಸಮಾರಿಯ ಸ್ತ್ರೀಯನ್ನು ಭೇಟಿಯಾಗ್ತಾರೆ. ಜೀಸಸ್ ಮೀಟ್ಸ್ ಎ ಸಮಾರಿಟನ್ ವುಮನ್. ಸಮಾರಿಯ ಸ್ತ್ರೀ ಅಂತ ಹೇಳುವಾಗ ಒಂದು ಅವಿಶ್ವಾಸಿಯಾದ ಒಂದು ಸ್ತ್ರೀ, ಅನ್ಯಧರ್ಮೀಯಳಾದ ಒಂದು ಸ್ತ್ರೀ, ಯಹೂದ್ಯಳಲ್ಲದ ಒಬ್ಬಳು. ಅವಳನ್ನು ಯೇಸು ಸ್ವಾಮಿ ಭೇಟಿ ಆಗ್ತಾರೆ. ಅದೇ ರೀತಿಯಲ್ಲಿ ಯೇಸುವಿನ ಜೊತೆಯಲ್ಲಿದ್ದ ಶಿಷ್ಯರು ಕೂಡ ಆ ಸ್ತ್ರೀಯನ್ನು ನೋಡ್ತಾರೆ. ಆದರೆ ಅವ್ರಿಗೇನು ಅರ್ಥ ಆಗಲಿಲ್ಲ, ಅವರೇನು ಮಾತಾಡ್ತಾ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ಆದರೆ ಯೇಸು ಸ್ವಾಮಿ ನೋಡ್ತಾರೆ, ಅವರಿಗೇನು ಅರ್ಥ ಆಯಿತು, ಅವರು ಮಾತಾಡ್ತಾರೆ. ಏನು ನಮಗೆ ಅರ್ಥ ಆಗುತ್ತೆ ಇದರಿಂದ ಅಂದರೆ, ನಮ್ಮನ್ನು ಅಥವಾ ನಮ್ಮ ಹೃದಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮ್ಮ ಮುಂದೆ ಬರುವ ಯಾವ ಮನುಷ್ಯರಿಗೂ ಆಗೋದಿಲ್ಲ. ನಮ್ಮ ಜೊತೆಯಲ್ಲಿರುವ ಯಾವ ಮನುಷ್ಯರಿಗೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರ್ ಹಾರ್ಟ್ಸ್. ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರ್ ಹಾರ್ಟ್ಸ್, ಅವರ್ ಹಾರ್ಟ್ ಕಂಡೀಷನ್. ನಮ್ಮ ಹೃದಯ ಏನಾಗಿದೆ ಎಂದು ಯಾರಿಗೂ ಹೇಳಲಿಕ್ಕಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಮೋರ್ ದ್ಯಾನ್ ದ್ಯಾಟ್, ಯು ಯುವರ್ ಸೆಲ್ಫ್ ಡೋಂಟ್ ನೋ ವಾಟ್ ಈಸ್ ದ ಕಂಡೀಷನ್ ಆಫ್ ಯುವರ್ ಹಾರ್ಟ್. ನಿನಗೇ ಗೊತ್ತಿಲ್ಲ ನಿನ್ನ ಹೃದಯದ ಪರಿಸ್ಥಿತಿ ಏನಾಗಿದೆ ಅಂತ. ಓನ್ಲಿ ಗಾಡ್ ನೋಸ್ ದ ಕಂಡೀಷನ್ ಆಫ್ ಹ್ಯೂಮನ್ ಹಾರ್ಟ್. ಮನುಷ್ಯನ ಹೃದಯದ ಕಂಡೀಷನ್ ಏನಾಗಿದೆ ಅಂತ ಬೇರೆಯವರಿಗೂ ಗೊತ್ತಾಗೋದಿಲ್ಲ, ಪೂರ್ತಿಯಾಗಿ ಸ್ವತಃ ನನಗೂ ಗೊತ್ತಾಗೋದಿಲ್ಲ ನನ್ನ ಹೃದಯ ಏನಾಗಿದೆ ಅಂತ. ಬಟ್ ಗಾಡ್ ಅಲೋನ್ ನೋಸ್ ವಾಟ್ ಈಸ್ ದ ಟ್ರೂ ಕಂಡೀಷನ್ ಆಫ್ ಮೈ ಹಾರ್ಟ್. ನನ್ನ ಹೃದಯದ ನಿಜವಾದ ಸ್ಥಿತಿ ಈಗ ಏನಾಗಿದೆ ಅನ್ನೋದು ಒಬ್ರಿಗೆ ಮಾತ್ರ ಗೊತ್ತು, ಅದು ದೇವರಿಗೆ ಮಾತ್ರನೇ, ನನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಮಾತ್ರನೇ. ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 4, ಯೋಹಾನನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ಆ ಒಂದು ಸಮಾರಿಟನ್ ವುಮನ್, ಸಮಾರಿಯ ಸ್ತ್ರೀ ನೀರನ್ನು ತೆಗೆದುಕೊಳ್ಳಿಕ್ಕೋಸ್ಕರ, ನೀರು ಸೇದಲಿಕ್ಕೋಸ್ಕರ ಆ ಒಂದು ಬಾವಿಯ ಬಳಿಗೆ ಬಂದಾಗ ಯೇಸು ಸ್ವಾಮಿಗೆ ಗೊತ್ತಾಯಿತು ಆಕೆಯ ಹೃದಯದ ಪರಿಸ್ಥಿತಿ ಏನು ಅಂತ. ಜೊತೆಗಿದ್ದ ಶಿಷ್ಯರಿಗೆ ಏನೂ ಅರ್ಥ ಆಗಲಿಲ್ಲ. ಆಗ ಅವರು ಇರಲಿಲ್ಲ, ಆದರೆ ವಾಪಸ್ ಬಂದಾಗ ಅವರು ನೋಡಿದರು. ಆದರೆ ಅವಳ ಪರಿಸ್ಥಿತಿ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಲಿಲ್ಲ. ಅದರಿಂದನೇ ಏನು ಮಾತಾಡದೆ ಮೌನವಾಗಿದ್ದರು ಅವರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನು ಯಾಕೆ ಹೇಳಿದೆ ಅಂದರೆ, ನಮ್ಮಲ್ಲೂ ಅನೇಕರು ಅನೇಕ ರೀತಿಯಲ್ಲಿ ಮನಸ್ಸು ಮುರಿದು ಹೋಗಿ ಇಲ್ಲಿರ್ಬೋದು.
ನಮ್ಮ ಮನಸ್ಸು ಮುರಿದು ಹೋಗಿದ್ರೆ ನಮಗೆ ದೇವರನ್ನ ಆರಾಧನೆ ಮಾಡಲಿಕ್ಕೆ ಆಗಲ್ಲ, ನಮಗೆ ದೇವರ ದಾರಿ ಕಾಣಲ್ಲ. ನಮ್ಮ ಮನಸ್ಸು ಮುರಿದು ಹೋಗಿದ್ರೆ ನಮಗೆ ದೇವರನ್ನ ಪ್ರೀತಿಸಲಿಕ್ಕೆ ಆಗೋದಿಲ್ಲ. ಇಫ್ ಅವರ್ ಹಾರ್ಟ್ ಈಸ್ ಟ್ರೂಲಿ ಬ್ರೋಕನ್ ಆರ್ ದೇರ್ ಈಸ್ ಬ್ರೋಕನ್ನೆಸ್ ಇನ್ ಅವರ್ ಹಾರ್ಟ್, ವಿ ಕೆನಾಟ್ ವರ್ಷಿಪ್ ಗಾಡ್ ಇನ್ ಟ್ರೂತ್ ಆ್ಯಂಡ್ ಸ್ಪಿರಿಟ್. ವಿ ಕೆನಾಟ್ ಲವ್ ಅವರ್ ನೇಬರ್. ವಿ ಕೆನಾಟ್ ವಾಕ್ ಇನ್ ದ ವೇಸ್ ಆಫ್ ದ ಲಾರ್ಡ್. ಆದರೆ ನಮ್ಮ ಹೃದಯ ನಿಜವಾಗಲೂ ಸ್ವಸ್ಥವಾಗಿದ್ದರೆ ಮಾತ್ರನೇ, ಇಫ್ ಅವರ್ ಹಾರ್ಟ್ ಈಸ್ ಹೆಲ್ದಿ ಅಕಾರ್ಡಿಂಗ್ ಟು ಗಾಡ್, ದೆನ್ ಓನ್ಲಿ ವಿ ಕ್ಯಾನ್ ವರ್ಷಿಪ್ ಗಾಡ್ ಇನ್ ಟ್ರೂತ್ ಆ್ಯಂಡ್ ಸ್ಪಿರಿಟ್. ದೇವರ ದೃಷ್ಟಿಯಲ್ಲಿ ನಮ್ಮ ಹೃದಯ ಸೇಫ್ ಆಗಿ ಹೆಲ್ದಿಯಾಗಿ ಇದ್ದರೆ ಮಾತ್ರನೇ ಆತ್ಮದಿಂದ ಸತ್ಯದಿಂದ ನಮಗೆ ದೇವರನ್ನ ಆರಾಧನೆ ಮಾಡಲಿಕ್ಕಾಗುತ್ತೆ. ಇಲ್ಲದಿದ್ದರೆ ಬಾಯಲ್ಲಿ ಮಾತ್ರ ಹೇಳ್ತೀವಿ, ಆರಾಧನೆ ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಬಾಯಲ್ಲಿ ಹೇಳ್ತೀವಿ. ಆದರೆ ಆರಾಧನೆ ಹೃದಯದಿಂದ ಮಾಡಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಆಗೋದಿಲ್ಲ. ನಾವು ಹೇಳ್ತೀವಿ ನಾವೆಲ್ಲರನ್ನೂ ಪ್ರೀತಿಸ್ತೀವಿ ಅಂತ, ಆದರೆ ಎಷ್ಟೋ ಜನನ ದ್ವೇಷಿಸ್ತಾ ಇರ್ತೀವಿ. ಎಲ್ಲರನ್ನೂ ಪ್ರೀತಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಕಾರಣ ಏನು ಅಂದರೆ ನಮ್ಮ ಹಾರ್ಟ್ ಕಂಡೀಷನ್ ಸರಿ ಇರೋದಿಲ್ಲ ದೇವರ ದೃಷ್ಟಿಯಲ್ಲಿ. ಅಥವಾ ಗಾಯಗಳಿರ್ತದೆ, ಅನೇಕ ನೋವುಗಳಿರ್ತದೆ, ಬ್ರೋಕನ್ನೆಸ್ ನಮ್ಮೊಳಗಡೆ ಇರ್ತದೆ. ಅವಳ ಹೃದಯದಲ್ಲಿ ಆ ಗಾಯ ಇದ್ದಿದ್ದನ್ನು, ಅವಳ ಹೃದಯದ ದುರವಸ್ಥೆಯನ್ನು ಯೇಸು ನೋಡಿದ್ರು. ಅದೇ ಯೇಸು ಇಲ್ಲಿದ್ದಾರೆ ಇವತ್ತು. ದ ಸೇಮ್ ಜೀಸಸ್ ಕ್ರೈಸ್ಟ್ ಈಸ್ ಹಿಯರ್ ಟುಡೇ, ಆ್ಯಂಡ್ ದ್ಯಾಟ್ ಜೀಸಸ್ ಕ್ಯಾನ್ ಸಿ ದ ಕಂಡೀಷನ್ ಆಫ್ ಯುವರ್ ಹಾರ್ಟ್. ದ ಪರ್ಸನ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಯು ಕೆನಾಟ್ ನೋ ದ ಕಂಡೀಷನ್ ಆಫ್ ಯುವರ್ ಹಾರ್ಟ್. ನಿಮ್ಮ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾರಲ್ಲ, ಅವರಿಗೆ ಗೊತ್ತಿಲ್ಲ ನಿಮ್ಮ ಹೃದಯ ಹೇಗಿದೆ ಅಂತ. ನೀವು ಬಾಯ್ಬಿಟ್ಟು ಹೇಳಿದರೂ ಅದು ಸತ್ಯ ಆಗಬೇಕು ಅಂತ ಇಲ್ಲ. ನೀವು ಹೇಳ್ಬೋದು, ನನ್ನ ಹೃದಯ ತುಂಬ ಒಳ್ಳೆಯ ಹೃದಯ ಇವತ್ತು, ನಾನು ಶುದ್ಧನಾಗಿ ಬಂದಿದ್ದೀನಿ ಅಂತ ನೀವು ಹೇಳ್ಬೋದು. ಆದರೆ ನೀವು ಹೇಳಿದ ತಕ್ಷಣ ಅದು ಆಗಬೇಕು ಅಂತ ಇಲ್ಲ. ಆದರೆ ಯೇಸು ಸ್ವಾಮಿಗೆ ಗೊತ್ತು ನಮ್ಮ ಹೃದಯ ಹೇಗಿದೆ ಅಂತ. ಇಲ್ಲಿ ಬಂದಿರ್ತಕ್ಕಂಥ ನಾವು ನಿಮ್ಮ ಹೃದಯ ಗೊತ್ತಿಲ್ಲದೆ ನಿಮ್ಮನ್ನು ಜಡ್ಜ್ ಮಾಡ್ಬೋದು. ಇವ್ರು ಹಾಗೆ, ಇವ್ರು ಹೀಗೆ, ಇವ್ರು ಪರವಾಗಿಲ್ಲ, ಇವರು ಓಕೆ, ಇವ್ರು ಓಕೆ ಅಲ್ಲ, ಈ ರೀತಿಯೆಲ್ಲ ಹೇಳ್ಬೋದು. ಅದೇ ರೀತಿ ನಮ್ಮ ಜೀವನದಲ್ಲಿ ಎಷ್ಟೋ ಜನ ನಮಗೆ ಸಿಗುವವರು ಹೀಗೇ ಹೇಳ್ತಾರೆ. ಆಗಲೇ ನಮಗೆ ಅವ್ರ ಮೇಲೆ ಬೇಜಾರಾಗೋದು, ಇವ್ರ ಮೇಲೆ ಬೇಜಾರಾಗೋದು ಎಲ್ಲ, ಹೌದಾ? ಹಾಂ. ಆದರೆ ಯೇಸು ಸ್ವಾಮಿ ಆ ರೀತಿ ಅಲ್ಲ. ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರ್ ಹಾರ್ಟ್. ನಮ್ಮ ಹೃದಯದ ಪರಿಸ್ಥಿತಿ ಏನಾಗಿದೆ, ಅದು ಸರಿ ಇದೆಯೋ ಸರಿ ಇಲ್ವೋ ಏನು ಅಂತ ನೋಡ್ತಾರೆ. ನೋಡಿಬಿಟ್ಟು ಸುಮ್ಮನೆ ಹೋಗೋದಿಲ್ಲ. ಹಿ ವಿಲ್ ಹೀಲ್ ದ್ಯಾಟ್ ಬ್ರೋಕನ್ನೆಸ್ ಇನ್ ಅವರ್ ಹಾರ್ಟ್. ಹಿ ಹೀಲ್ಸ್ ದ ಬ್ರೋಕನ್ ಹಾರ್ಟೆಡ್. ವಾಕ್ಯ ಹೇಳುತ್ತೆ, ಅವರು ಮುರಿದು ಹೋದ ಆ ಮನಸ್ಸನ್ನು ಕಟ್ಟುತ್ತಾರಂತೆ, ಗುಣಪಡಿಸ್ತಾರಂತೆ. ಶಿಷ್ಯರಿಗೆ ಕಟ್ಟಲಿಕ್ಕೆ ಆಗಲಿಲ್ಲ, ಮನುಷ್ಯರಿಗೆ ಕಟ್ಟಲಿಕ್ಕೆ ಆಗಲಿಲ್ಲ. ನಾವೆಷ್ಟೋ ಬಾರಿ ನಮ್ಮ ಹಾರ್ಟನ್ನು ಮನುಷ್ಯರ ಮುಂದೆ ಓಪನ್ ಮಾಡಿಡ್ತೀವಿ. ನಮ್ಮ ಹೃದಯವನ್ನು ಅಥವಾ ನಮ್ಮ ದುಃಖವನ್ನು, ನಮ್ಮ ಕಷ್ಟವನ್ನು ಯಾರಿಗೆ ಹೇಳ್ತೀವಿ? ವಿ ಓಪನ್ ಮೆನಿ ಟೈಮ್ಸ್ ಅವರ್ ಹಾರ್ಟ್ಸ್ ಬಿಫೋರ್ ದ ಪೀಪಲ್ ಲೈಕ್ ಅಸ್. ನಮ್ಮ ರೀತಿಯೇ ಇರುವ ಮುರಿದು ಹೋದ ಮನಸ್ಸುಳ್ಳ ಬೇರೆಯವ್ರ ಮುಂದೆ ನಮ್ಮ ಹೃದಯನ ಓಪನ್ ಮಾಡಿಟ್ಟು ಅಳ್ತೀವಿ, ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ತೀವಿ. ಆದರೆ ಅವರಿಗೆ ಸುಮ್ಮನೆ ನೋಡಿ ಹೋಗ್ಬೋದು ಅಷ್ಟೇ, ಬಿಟ್ಟರೆ ಅವ್ರಿಗೇನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಯೇಸು ಸುಮ್ಮನೆ ನೋಡಿ ಹೋಗೋದಿಲ್ಲ, ಮಾಡಿ ಹೋಗ್ತಾರೆ. ಹಿ ವಿಲ್ ನಾಟ್ ಜಸ್ಟ್ ಸಿಂಪ್ಲಿ ಸಿ ಆ್ಯಂಡ್ ಗೋ, ಹಿ ವಿಲ್ ಸಿ ಇಟ್. ಇಫ್ ದೆರ್ ಈಸ್ ಎನಿಥಿಂಗ್ ರಾಂಗ್, ಹಿ ವಿಲ್ ಕರೆಕ್ಟ್ ಇಟ್ ಆ್ಯಂಡ್ ಗೋ. ಯೇಸು ಆಕೆಯನ್ನು ನೋಡಿದಾಗ ಆಕೆ ಹೃದಯದಲ್ಲಿ ನೋವುಗಳಿತ್ತು, ಗಾಯಗಳಿತ್ತು, ಆಕೆ ಜೀವಿತದಲ್ಲಿ ಅನೇಕ ಸಂಕಟಗಳಿತ್ತು, ದೇವರಿಗೆ ವಿರುದ್ಧವಾಗಿದ್ದು ಅನೇಕ ಆಕೆ ಹೃದಯದಲ್ಲಿತ್ತು. ಆದ್ದರಿಂದ ಯೇಸು ತೀರ್ಮಾನ ಮಾಡಿದ್ರು. ಏನಂತ ತೀರ್ಮಾನ ಮಾಡಿದ್ರು ಗೊತ್ತಾ? ಇವತ್ತಿವಳಿಗೆ ಸರಿಯಾದ ರೀತಿಯಲ್ಲಿ ಒಂದು ಅಂತರಂಗದಲ್ಲಿ ಸೌಖ್ಯವನ್ನು ಕೊಟ್ಟು, ಇವಳ ಒಳಗಡೆ ಇರ್ತಕ್ಕಂಥ ನೋವುಗಳನ್ನು ತೆಗೆದುಹಾಕಿ, ಇವಳ ಒಳಗಡೆ ನನ್ನ ಶಕ್ತಿಯನ್ನು ತುಂಬಿಸಿ ಸಮಾಧಾನಪಡಿಸಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ ಅದೇ ಯೇಸು ನಿನ್ನೆ ಇದ್ದ ಹಾಗೆ ಇಂದು ಇದ್ದಾರೆ. ನೀನು ವಿಶ್ವಾಸ ಇಡೋದಾದರೆ, ನೀನು ನಂಬೋದಾದರೆ, ಇವತ್ತು ನನ್ನ ಹೃದಯದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ನನ್ನ ಹೃದಯದ ದುಸ್ಥಿತಿ ನನಗೆ ಗೊತ್ತಿಲ್ಲ. ಐ ಡು ನಾಟ್ ನೋ ವಾಟ್ ಈಸ್ ದ ಕಂಡೀಷನ್ ಆಫ್ ಮೈ ಹಾರ್ಟ್. ನನಗೆ ಗೊತ್ತಿಲ್ಲ ನನ್ನ ಹೃದಯದ ಪರಿಸ್ಥಿತಿ ಏನಾಗಿದೆ, ನಾನು ಯಾಕೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾಯಿದ್ದೀನಿ, ವೈ ಐ ಆಮ್ ಬಿಹೇವಿಂಗ್ ಲೈಕ್ ದಿಸ್, ಐ ಡು ನಾಟ್ ನೋ. ಎಲ್ಲರೂ ನನ್ನನ್ನು ಯಾಕೆ ಹೇಟ್ ಮಾಡ್ತಾರೆ, ಐ ಡು ನಾಟ್ ನೋ, ನನಗೆ ಗೊತ್ತಿಲ್ಲ. ನನ್ನ ಲೆಕ್ಕದಲ್ಲಿ ನಾನು ತುಂಬ ಒಳ್ಳೆಯವನೇ, ನಿಮ್ಮ ದೃಷ್ಟಿಯಲ್ಲಿ ನೀವೆಲ್ಲರೂ ತುಂಬ ಒಳ್ಳೆಯವರೇ ಅಲ್ವಾ? ನಾವು ಸುಮ್ಮನೆ ಹೇಳ್ತೀವಿ ವಾಡಿಕೆಗೆ ಏನಂತ, ನಾನು ಒಳ್ಳೆಯವನಲ್ಲ, ನಾನು ಪಾಪಿ, ನಾನು ಕೆಟ್ಟವನು ಅಂತ
ಸುಮ್ಮನೆ ಒಂದು ಹೇಳ್ತೀವಿ, ಸಾಧಾರಣವಾಗಿ ಪ್ರೇಯರಲ್ಲೆಲ್ಲ ನಾವು ಹೇಳ್ತೀವಿ, ಕನ್ಫೆಸ್ ಮಾಡ್ತೀವಿ, ಲಾರ್ಡ್ ಐ ಆಮ್ ಎ ಸಿನ್ನರ್ ಲಾರ್ಡ್ ಐ ಆಮ್ ನಾಟ್ ವರ್ದಿ ಲಾರ್ಡ್ ಹೇಳ್ತೀವಿ. ಹೇಳಿದ ತಕ್ಷಣ ನೀವು ಅದನ್ನು ಒಪ್ಕೊಂಡಿದ್ದೀರಿ ಅಂತ ಅಲ್ಲ, ಇಲ್ಲಿ ಹೇಳೋದು ಸುಲಭ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ನಿಜವಾಗ್ಲೂ ನಾವು ಒಪ್ಕೊಂಡಿದ್ದೀವಾ? ದಟ್ ಮ್ಯಾಟರ್ಸ್. ಪ್ರಾರ್ಥನೆಯಲ್ಲಿ ಒಪ್ಕೊಳ್ಳೋದು ಸುಲಭ, ಕನ್ಫೆಷನಲ್ಲಿ ಪಾಪ ಹೇಳೋದು ಸುಲಭ, ಆದರೆ ನಿಜವಾಗ್ಲೂ ಒಪ್ಕೊಂಡಿದ್ದೀವ ನಾವು? ಅದು ಆಗೋದಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಅಷ್ಟು ಸುಲಭ ಅಲ್ಲ. ಇನ್ನೊಂದು, ನನ್ನ ಹೃದಯವನ್ನು ನನಗೆ ಡೀಲ್ ಮಾಡಲಿಕ್ಕೆ ಆಗೋದಿಲ್ಲ. ಐ ಕೆನಾಟ್ ಡೀಲ್ ದ ಇಶ್ಯೂಸ್ ಆಫ್ ಮೈ ಹಾರ್ಟ್ ಬೈ ಮೈಸೆಲ್ಫ್. ನನ್ನ ಹೃದಯದ ಸಮಸ್ಯೆಗಳನ್ನು ನಾನೇ ಸ್ವತಃ ನಾನು ಸರಿ ಮಾಡ್ಕೊಳ್ತೀನಿ ಅಂದರೆ ದಟ್ ಈಸ್ ಇಂಪಾಸಿಬಲ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಕೆನಾಟ್ ಡೀಲ್ ದ ಇಶ್ಯೂಸ್ ಆಫ್ ಸಂಬಡೀಸ್ ಹಾರ್ಟ್ ಆಲ್ಸೋ. ಬೇರೆಯವರ ಹೃದಯದ ದುಸ್ಥಿತಿಯನ್ನು ಸರಿ ಮಾಡಲಿಕ್ಕೂ ನಿಮಗಾಗೋದಿಲ್ಲ. ಆದರೆ ಯೇಸು ಕ್ರಿಸ್ತನಿಗೆ ಹೃದಯವನ್ನು ಸೃಷ್ಟಿ ಮಾಡಿದ, ಮನುಷ್ಯನನ್ನು ಸೃಷ್ಟಿ ಮಾಡಿದ, ಮನುಷ್ಯನನ್ನು ರಕ್ಷಿಸಿದ ರಕ್ಷಕನಾದ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೆರ್ ಈಸ್ ನಥಿಂಗ್ ಇಂಪಾಸಿಬಲ್ ಫಾರ್ ದ ಗಾಡ್ ಹೂ ಕ್ರಿಯೇಟೆಡ್ ಯು ಆ್ಯಂಡ್ ಮೀ. ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ ದೇವರಿಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಯಾವ ರೀತಿಯಲ್ಲಿ ಆ ಸಮ್ಯಾರಿಟನ್ ವುಮನ್ನ ನೋಡಿ ಹಾಗೇ ಬಿಟ್ಟು ಹೋಗಿಲ್ವೋ, ಆಕೆ ಹೃದಯದ ದುಸ್ಥಿತಿಯನ್ನು ಕಂಡು ಅದನ್ನು ಸರಿಪಡಿಸಿ ಕಟ್ಟಿ ಗುಣಪಡಿಸಿ ಆಕೆಯನ್ನು ಯಾತಕ್ಕಾಗಿ ಸೃಷ್ಟಿಸಿದ್ರು ದೇವರು, ಆ ಒಂದು ಪರ್ಪಸ್ ಒಳಗಡೆ ಪುಷ್ ಮಾಡಿಬಿಟ್ಟು ಯೇಸು ಕ್ರಿಸ್ತರು ಮುಂದಕ್ಕೆ ಹೋಗ್ತಾರೆ, ಹಾದು ಹೋಗ್ತಾರೆ. ಇವತ್ತು ನೀವು ನಂಬೋದಾದರೆ, ನಿಮ್ಮಲ್ಲಿ ಯಾರೆಲ್ಲ ಆನ್ಲೈನ್ನಲ್ಲಿ ವೆಬ್ಎಕ್ಸ್ ಆ್ಯಪ್ ಮುಖಾಂತರ, ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಮುಖಾಂತರ ಮತ್ತು ಈ ಸ್ಥಳದಲ್ಲಿ ಯಾರೆಲ್ಲ ಈ ಒಂದು ಸ್ವರವನ್ನು ಆಲಿಸ್ತಾ ಇದ್ದೀರೋ, ಯಾರೆಲ್ಲ ಈ ಒಂದು ಶುಭ ಸಂದೇಶವನ್ನು ಆಲಿಸ್ತಾ ಇದ್ದೀರೋ, ಯೇಸು ಇಲ್ಲಿದ್ದಾರೆ, ಯೇಸು ನನ್ನ ಹೃದಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದಾರೆ, ಅವರಿಗೆ ಅರ್ಥ ಆಗ್ತಾ ಇದೆ ನನ್ನ ಹೃದಯ, ಅವರು ನನ್ನನ್ನು ಹಾಗೆ ಬಿಟ್ಟು ಹೋಗೋ ದೇವರಲ್ಲ. ಇವತ್ತು ನನ್ನ ಹೃದಯದ ನೋವನ್ನು ಕಟ್ಟಿ ಗುಣಪಡಿಸಿ ನನ್ನನ್ನು ಯಾವ ಪರ್ಪಸ್ಗೆ ನಾನು ಹೋಗಬೇಕೋ, ಯಾವ ಒಂದು ಪರ್ಪಸ್ಗೋಸ್ಕರ ನಾನು ಸೃಷ್ಟಿಯಾಗಿದ್ದೀನೋ ಆ ಪರ್ಪಸ್ಗೆ ನನ್ನನ್ನು ಎಳ್ಕೊಂಡು ಬಂದು ಬಿಟ್ಟು, ಮಗನೇ ಇದೇ ದಾರಿ, ಈ ದಾರಿಯಲ್ಲಿ ಹೋಗು ಅಂತ ಬಿಟ್ಟು ಹೋಗ್ತಾರೆ ಅಂತ ನಂಬೋದಾದರೆ, ಯು ವಿಲ್ ಸಿ ದ ವರ್ಕ್ ಆಫ್ ಗಾಡ್ ಇನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ ದೇವರ ಕಾರ್ಯವನ್ನು ನೋಡಲಿಕ್ಕೆ ಆಗ್ತದೆ. ದೇವರ ಕಾರ್ಯ ನಮ್ಮ ಜೀವನದಲ್ಲಿ ನೋಡಲಿಕ್ಕೆ ಆಗೋದು ಹೇಗೆ ಅಂದರೆ, ನೋಡಿ ಅಲ್ಲ ನಂಬಿ, ನೋಡಿ ಅಲ್ಲ ನಂಬಿ. ದೇವರು ಇಲ್ಲಿದ್ದಾರಲ್ವಾ, ಅವ್ರು ಕಾರ್ಯ ಮಾಡ್ತಾ ಇದ್ದಾರಲ್ವಾ, ಹಾಗಾದರೆ ಇಲ್ಲಿ ಒಂದು ರೋಗಕ್ಕೆ ಸೌಖ್ಯ ಕೊಟ್ಟು ತೋರಿಸ್ಲಿ ನಾನು ನಂಬ್ತೀನಿ ಅಂದರೆ ನಿನಗೇನು ಪ್ರಯೋಜನ ಇಲ್ಲ. ರೋಗ ಸೌಖ್ಯ ಪಡ್ಕೊಂಡವನಿಗೆ ಉಪಯೋಗ ಆಗ್ಬೋದು, ಆದರೆ ನೀನು ಈ ರೀತಿ ಹೇಳಿದರೆ ನಿಂಗೆ ಪ್ರಯೋಜನ ಇಲ್ಲ. ಆದರೆ ನೀನು ನೋಡಿದೆ, ಯೇಸುವೇ ನೀವು ಇಲ್ಲಿದ್ದೀರಿ, ನೀವೇ ನನ್ನನ್ನು ಕರ್ಕೊಂಡು ಬಂದಿದ್ದೀರಿ, ಯು ಆರ್ ಹಿಯರ್, ಯು ಬ್ರಾಟ್ ಮಿ ಟು ಹಿಯರ್, ನೀವಿದ್ದೀರಿ, ನೀವು ಕರ್ಕೊಂಡು ಬಂದಿದ್ದೀರಿ, ನಾನು ನಂಬ್ತೀನಿ. ಆದರೆ ನನ್ನ ಹೃದಯ ಏನು ಕಂಡೀಷನ್ ಇದೆಯೋ ಐ ಮೈ ಸೆಲ್ಫ್ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ಬಟ್ ಐ ನೋ ದ್ಯಾಟ್ ಯು ಕ್ಯಾನ್ ಡೀಲ್ ಆಲ್ ದ ಇಶ್ಯೂಸ್ ಆಫ್ ಮೈ ಹಾರ್ಟ್. ನನ್ನ ಹೃದಯದಲ್ಲಿರ್ತಕ್ಕಂಥ ಏನೆಲ್ಲ ಇದೆಯೋ ಬೇಡದೇ ಇರತಕ್ಕಂಥದ್ದು ಅಥವಾ ಕೊರತೆಗಳು, ಅದನ್ನು ಸರಿಪಡಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಎಂದು ನಾನು ನಂಬಿಕೆಯಿಂದ ಇವತ್ತು ಕುಳಿತುಕೊಂಡು ನೀವು ಮಾತನಾಡೋದನ್ನೆಲ್ಲ ನಾನು ಆಲಿಸ್ತೀನಿ ದೇವರೇ ಎಂದು ನೀವು ನಂಬಿದರೆ, ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ದೇವರ ಕಾರ್ಯ ಮಾಡೋದನ್ನು ನೋಡಲಿಕ್ಕಾಗುತ್ತೆ, ಅನುಭವಿಸ್ಲಿಕ್ಕಾಗುತ್ತೆ. ನೀವು ಅದಕ್ಕೋಸ್ಕರ ಬೇರೆ ಏನು ಮಾಡೋದು ಬೇಡ, ನಂಬಿದರೆ ಸಾಕು. ಯೇಸು ಇಲ್ಲಿದ್ದಾರೆ, ಅವ್ರನ್ನ ಜೊತೆಗೆ ಮಾತಾಡ್ತಾ ಇದ್ದಾರೆ, ಅವರು ಖಂಡಿತವಾಗಲೂ ಹಾಗೆ ಹಾದು ಹೋಗೋದಿಲ್ಲ. ಯಾವ ರೀತಿ ಆ ಸಿಕ್ಕಾರ್ ಎಂಬ ಊರನ್ನು ಹಾದು ಹೋಗುವಾಗ ಆ ಸಮಾರ್ಯ ಸ್ತ್ರೀಯನ್ನು ರಿಪೇರಿ ಮಾಡಿ ಹೋದರೋ, ಅದೇ ರೀತಿ ಯೇಸು ಸ್ವಾಮಿ ಇಂದು ಈ ಸ್ಥಳದಲ್ಲಿ ಹಾಗೆ ಹೋಗೋದಿಲ್ಲ, ನನ್ನನ್ನು ರಿಪೇರಿ ಮಾಡ್ತಾರೆ. ನಾನಿವತ್ತು ರಿಪೇರಿ ಆಗ್ತೀನಿ, ನನ್ನ ಹೃದಯ ರಿಪೇರಿ ಮಾಡಲಿಕ್ಕೆ ದೇವರು ಇಲ್ಲಿಗೆ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ಎಂದು ನೀವು ನಂಬೋದಾದರೆ, ಅದಲ್ಲದೆ ಬೇರೆ ಏನು ಬೇಡ. ಯೇಸು ಇಲ್ಲಿದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರ ನನ್ನ ಹೃದಯದಲ್ಲಿ ಕಾರ್ಯ ಮಾಡ್ತಾರೆ, ನಾನಿದ್ದ ಹಾಗೆ ಇರೋದಿಲ್ಲ ಅಂತ ನೀವು ನಂಬೋದಾದರೆ, ಆ ನಂಬಿಕೆಯಿಂದ ನೀವು ವಾಕ್ಯ ಕೇಳಿಸ್ಕೊಳ್ತಾ ಏನಾಗುತ್ತೆ ಗೊತ್ತಾ, ಆ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡುತ್ತೆ. ನೀವು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದರೆ ಸಾಕು, ಎಚ್ಚರವಾಗಿದ್ದು ಕೇಳಿಸ್ಕೊಳ್ತಾ ಇದ್ದರೆ ಸಾಕು, ಆ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡುತ್ತೆ. ಯಾವ ರೀತಿ ಕ್ರಿಯೆ ಮಾಡುತ್ತೆ ಅಂದರೆ, ನೀವೇನು ಮಾಡೋದು ಬೇಡ, ನೀವೇನು ಥಿಂಕ್ ಮಾಡಬೇಡಿ,
ನೀವು ಸುಮ್ಮನೆ ಎಚ್ಚರವಾಗಿ ಕೂತ್ಕೊಳ್ಳಿ. ನಿಮಗೆ ಬೋಧಿಸಲ್ಪಡುವ ವಾಕ್ಯ ಏನು ಮಾಡುತ್ತೆ ಗೊತ್ತಾ? ಇಟ್ ವಿಲ್ ಜಡ್ಜ್ ದ ಇಂಟೆನ್ಷನ್ಸ್ ಆಫ್ ಯುವರ್ ಹಾರ್ಟ್. 4ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ವಾಕ್ಯ ಹೇಳ್ತದೆ, ವರ್ಡ್ ಆಫ್ ಗಾಡ್ ವಿಲ್ ಜಡ್ಜ್ ದ ಇಂಟೆನ್ಷನ್ಸ್ ಆರ್ ಥಾಟ್ಸ್. ಆಲೋಚನೆಗಳನ್ನು ಅದು ಜಡ್ಜ್ ಮಾಡುತ್ತಂತೆ. ನೀವೇನು ಜಡ್ಜ್ ಮಾಡಬೇಡಿ. ನಾನು ಒಳ್ಳೆಯವನು, ನಾನು ಕೆಟ್ಟವನು, ನಾನು ಪಾಪಿ, ನಾನು ದ್ರೋಹಿ, ನಾನು ಹಾಗೆ, ನಾನು ಹೀಗೆ. ಯು ಡೋಂಟ್ ಹ್ಯಾವ್ ಟು ಜಡ್ಜ್, ಬಿಕಾಸ್ ಯುವರ್ ಜಡ್ಜ್ಮೆಂಟ್ ಈಸ್ ಆಲ್ವೇಸ್ ರಾಂಗ್. ನಾವು ಬಾಯಲ್ಲಿ ಹೇಳ್ತೀವಲ್ಲ, ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ, ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ದೊಡ್ಡ ಪಾಪವೇ. ನೀವು ಎಷ್ಟು ಪಾಪ ಹೇಳ್ಕೊಂಡ್ರೂ ಯುವರ್ ಜಡ್ಜ್ಮೆಂಟ್ ಈಸ್ ಆಲ್ವೇಸ್ ರಾಂಗ್. ಇಟ್ ಕೆನಾಟ್ ಬಿ ರೈಟ್ ಆಗೋದಿಲ್ಲ. ಬಟ್ ವೆನ್ ಗಾಡ್ ಸೇಸ್, ವೆನ್ ಗಾಡ್ ಜಡ್ಜಸ್ ಯುವರ್ ಹಾರ್ಟ್ ಥ್ರೂ ಹಿಸ್ ವರ್ಡ್ ಆ್ಯಂಡ್ ಹಿಸ್ ಜಡ್ಜ್ಮೆಂಟ್ ಈಸ್ ಆಲ್ವೇಸ್ ರೈಟ್. ದೇವರು ತಮ್ಮ ವಾಕ್ಯದ ಮುಖಾಂತರ, ವಾಣಿಯ ಮುಖಾಂತರ ಯಾವಾಗ ನಿಮ್ಮೊಂದಿಗೆ ಮಾತನಾಡ್ತಾರೋ, ನಿಮ್ಮನ್ನು ಜಡ್ಜ್ ಮಾಡ್ತಾರೋ, ಆಗ ಅದು ರೈಟ್ ಜಡ್ಜ್ಮೆಂಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಆ ವಾಕ್ಯ ಒಂದ್ಸರಿ ಓದಿ ನೋಡೋಣ. ದೇವರ ವಾಕ್ಯ ಜೀವಂತವಾದದ್ದು, ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಓಕೆ, ಪ್ರಾಣ ಮತ್ತು ಆತ್ಮಗಳ, ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂಥದ್ದು, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ಹೃದಯದ ಅದರ ಸೆಕೆಂಡ್ ಪಾರ್ಟ್ ಈ ರೀತಿ ಇದೆ, ಸೆಕೆಂಡ್ ಥರ್ಡ್ ಪಾರ್ಟ್. ಇಟ್ ಈಸ್ ಏಬಲ್ ಟು ಜಡ್ಜ್ ದ ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್ ಆಫ್ ದ ಹಾರ್ಟ್. ನೋಡಿ ಎಷ್ಟು ಚೆನ್ನಾಗಿದೆ. ದೇವರ ವಾಕ್ಯ ಜೀವಂತವಾದದ್ದು. ಹೇಳಿ ನೋಡೋಣ, ದೇವರ ವಾಕ್ಯ. ಇನ್ನೊಂದು ಸಾರಿ, ಕ್ರಿಯಾತ್ಮಕವಾದದ್ದು. ಹಾಗಾದರೆ ಜೀವ ಇರುವವನು ಕ್ರಿಯೆ ಮಾಡ್ತಾನೆ, ಸತ್ತವನಿಗೇನು ಮಾಡೋಕ್ಕಾಗಲ್ಲ. ಸತ್ತವ್ರೇನಾದರೂ ಮಾಡ್ತಾರಾ? ಸತ್ತವ್ರೇನು ಮಾಡೋದಿಲ್ಲ ಅಲ್ವಾ? ಸತ್ತೋದ್ಮೇಲೆ ಮುಗೀತು, ಹೆಣ ಅಷ್ಟೇ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ದೇವರ ವಾಕ್ಯ ಸತ್ತಿದ್ದಲ್ಲ, ಜೀವಂತವಾದದ್ದು, ಅದು ಕ್ರಿಯೆ ಮಾಡುವಂಥದ್ದು. ಸೊ ನಿಮ್ಮೊಂದಿಗೆ ಮಾತನಾಡುತ್ತಿರುವ ಮಾತುಗಳು ದೇವರ ಮಾತುಗಳು. ಆದ್ದರಿಂದ ದೇವರ ಮಾತುಗಳು ಕೇಳಿಸ್ಕೊಳ್ತಾ ಇರುವಾಗ ಅದು ಕ್ರಿಯೆ ಮಾಡುತ್ತೆ. ಯಾಕೆ ಕ್ರಿಯೆ ಮಾಡುತ್ತೆ ಅಂದರೆ ಅದರಲ್ಲಿ ಲೈಫ್ ಇದೆ. ಅದು ಏನು ಕ್ರಿಯೆ ಮಾಡುತ್ತೆ ನಮ್ಮಲ್ಲಿ? ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು, ಇಟ್ ಈಸ್ ಏಬಲ್ ಟು ಜಡ್ಜ್ ದ ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್ ಆಫ್ ಅವರ್ ಹಾರ್ಟ್. ನಮ್ಮ ಮನಸ್ಸಿನಲ್ಲಿರುವ ಅಥವಾ ನಮ್ಮ ಹೃದಯದಲ್ಲಿರ್ತಕ್ಕಂತಹ ಆಲೋಚನೆಗಳು ಮತ್ತು ಉದ್ದೇಶಗಳು. ಕೆಲವು ಟೈಮ್ ನಾವು ಹೇಳ್ತೀವಲ್ವ, ನಮ್ಮ ಉದ್ದೇಶ ಒಳ್ಳೆಯದು ಬ್ರದರ್, ನಾವು ಹೀಗೆ ಹೇಳಿರ್ಬೋದು, ಕೋಪ ಮಾಡ್ಕೊಂಡಿರ್ಬೋದು, ಆದರೆ ನಮ್ಮ ಉದ್ದೇಶ ಸರಿ ಇದೆ. ನಿನ್ನ ಉದ್ದೇಶ ಸರಿ ಇದೆಯೋ ಇಲ್ಲೋ ಅಂತ ಹೇಳಲಿಕ್ಕೆ ನಿನಗಾಗಲ್ಲ. ಯು ಕೆನಾಟ್ ಜಡ್ಜ್ ದ ಇಂಟೆನ್ಷನ್ಸ್ ಆಫ್ ಯುವರ್ ಹಾರ್ಟ್, ಬಟ್ ಗಾಡ್ಸ್ ವರ್ಡ್ ಕ್ಯಾನ್ ಜಡ್ಜ್ ದ ಇಂಟೆನ್ಷನ್ಸ್ ಆಫ್ ಯುವರ್ ಹಾರ್ಟ್. ದೇವರು ನಮ್ಮ ಜೊತೆಗೆ ಡೀಲ್ ಮಾಡೋದು ಬೇಸ್ಡ್ ಆನ್ ದ ಕಂಡೀಷನ್ ಆಫ್ ಅವರ್ ಹಾರ್ಟ್. ಮನುಷ್ಯರು ನಮ್ಮ ಜೊತೆಗೆ ಡೀಲ್ ಮಾಡೋದು ಬೇಸ್ಡ್ ಆನ್ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಅರ್ಥ ಆಯ್ತಾ? ದೇವರು ಮನುಷ್ಯನ ಜೊತೆಯಲ್ಲಿ ಕಾರ್ಯ ಮಾಡೋದು ಅಥವಾ ಮನುಷ್ಯನ ಜೀವಿತದಲ್ಲಿ ಕಾರ್ಯ ಮಾಡೋದು ಅವನ ಹೃದಯ ನೋಡಿ, ಹಾರ್ಟ್ ನೋಡಿ. ಬೈ ಸೀಯಿಂಗ್ ಹಿಸ್ ಹಾರ್ಟ್ ಕಂಡೀಷನ್ ಗಾಡ್ ಡೀಲ್ಸ್ ವಿತ್ ಯು. ಅದು ಕೋಪವಾಗಿ ಡೀಲ್ ಮಾಡೋದಿರ್ಬೋದು, ಪ್ರೀತಿಯಿಂದ ಡೀಲ್ ಮಾಡೋದಿರ್ಬೋದು. ನೀವು ಕೇಳ್ಬೋದು, ಯಾಕೆ ದೇವರಿಗೆ ಇಷ್ಟೊಂದು ಕೋಪ ನನ್ನ ಮೇಲೆ? ನಾನು ಡೈಲಿ ಪ್ರೇಯರ್ಗೆ ಹೋಗ್ತೀನಿ, ಚರ್ಚಿಗೆ ಹೋಗ್ತೀನಿ, ಇವತ್ತು ವಿಭೂತಿ ಬುಧವಾರ ಕರೆಕ್ಟಾಗಿ ವಿಭೂತಿಯನ್ನು ಹಚ್ಕೊಂಡು ಬಂದಿದ್ದೀನಿ, ಇವತ್ತು ಫಾಸ್ಟಿಂಗ್ ಇದ್ದೀನಿ, ಮತ್ತು ಯಾಕೆ ದೇವರಿಗೆ ಇಷ್ಟು ಕೋಪ ನನ್ನ ಮೇಲೆ ಅಂತ ನಿಮ್ಗೆ ಅನ್ನಿಸ್ಬೋದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬೂದಿಯೆಲ್ಲ ನೋಡೋದು ಮನುಷ್ಯರು. ಹೊರಗಡೆ ಹಚ್ಕೊಂಡಿದ್ದಾರೋ ಇಲ್ವೋ, ಫಾಸ್ಟಿಂಗ್ ಇದ್ದಾರೋ ಇಲ್ವೋ ಅಂತ ಯಾರು ನೋಡ್ತಾರೆ? ಮನುಷ್ಯರು ನೋಡ್ತಾರೆ. ಅದಕ್ಕೆ ತಕ್ಕಾಗೆ ಮನುಷ್ಯರು ನಿಮ್ಮನ್ನು, ಇವ್ರು ಬೂದಿ ಹಚ್ಚಿಲ್ಲ, ಇವ್ರು ಸರಿ ಇಲ್ಲ, ಇವ್ರು ಬೂದಿ ಹಚ್ಚಿದ್ದಾರೆ, ದೊಡ್ಡ ಶಿಲುಬೆ ಹಾಕ್ಕೊಂಡಿದ್ದಾರೆ, ಹತ್ತಿರ ಬನ್ನಿ. ಆ ರೀತಿ ವಿ ಡೀಲ್ ಬೈ ಸೀಯಿಂಗ್ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಇವ್ರು ವೈಟ್ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಪರವಾಗಿಲ್ಲ, ಇವ್ರು ಕಪ್ಪು ಡ್ರೆಸ್ ಹಾಕ್ಕೊಂಡಿದ್ದಾರೆ, ಇವ್ರು ಸರಿ ಇಲ್ಲ. ಸೊ ನಾವೇನು ಮಾಡ್ತೀವಿ? ಬಾಹ್ಯವಾಗಿದ್ದನ್ನು ನೋಡಿ ಒಬ್ಬರನ್ನ ಜಡ್ಜ್ ಮಾಡ್ತೀವಿ. ಆದರೆ ದೇವರು ಹೃದಯವನ್ನು ನೋಡಿ ಜಡ್ಜ್ ಮಾಡ್ತಾರೆ, ಅಂತರಂಗವನ್ನು ನೋಡಿ ಜಡ್ಜ್ ಮಾಡ್ತಾರೆ.
God deals with people by seeing their heart condition. But the people of this world deals with you by seeing your external appearances. ಬಾಹ್ಯವಾಗಿರೋದನ್ನು ನೋಡಿ ಮನುಷ್ಯರು ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಈಗ ಉದಾಹರಣೆ, ಒಬ್ಬ ಶ್ರೀಮಂತ ಮತ್ತು ಬಡವ ಅಂತ ನಾವು ಹೇಗೆ ಜಡ್ಜ್ ಮಾಡ್ತೀವಿ? ಇವನು ಬಡವ, ಇವರು ಬಡವರು, ಇವರು ಶ್ರೀಮಂತರು ಅಂತ ನಾವು ಹೇಗೆ ಜಡ್ಜ್ ಮಾಡ್ತೀವಿ? ಬಾಹ್ಯವಾಗಿ ಒಳ್ಳೆ ಕೈದೆಲ್ಲ ಉಂಗುರ ಹಾಕ್ಕೊಂಡು ಬಂದು, ಒಳ್ಳೆ ದೊಡ್ಡ ಮನೆ ಇದ್ದು, ಆಸ್ತಿ ಇದ್ದು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿದ್ದರೆ, ಒಳ್ಳೆ ಕಾರೆಲ್ಲ ಇದ್ದರೆ ನಾವು ಅವ್ರನ್ನ ಬಡವರು ಅಂತೀವ, ಶ್ರೀಮಂತರು ಅಂತೀವ? ಶ್ರೀಮಂತರು ಅಂತೀವಿ. ಒಂದು ಹಳೆ ಮನೆ ಸೋರ್ತಾ ಇದೆ, ಊಟಕ್ಕೆ ಗತಿ ಇಲ್ಲ, ಹರಕ ಬಟ್ಟೆ, ಒಳ್ಳೆ ಕೆಲಸ ಇಲ್ಲ, ಆಸ್ತಿ ಇಲ್ಲ, ಒಡವೆ ಇಲ್ಲ, ಕಾರ್ ಇಲ್ಲ, ಒಂದು ಹಳೆ ಸೈಕಲ್ ಇದೆ ಅಂದರೆ ನಾವೇನು ಹೇಳ್ತೀವಿ? ಬಡವರು ಅಂತ ಹೇಳ್ತೀವಿ. ಆದರೆ ನಾವು ಆ ರೀತಿ ಶ್ರೀಮಂತರು ಬಡವರು ಅಂತ ಹೇಳ್ತೀವಿ. ಆದರೆ ದೇವರ ದೃಷ್ಟಿಯಲ್ಲಿ ಯಾರು ಬಡವ, ಯಾರು ಶ್ರೀಮಂತ? ದೇವರು ನೋಡುವಾಗ ಬಾಹ್ಯವಾಗಿ ನೋಡಿ ಶ್ರೀಮಂತ ಬಡವ ಅಂತ ತೀರ್ಪು ಕೊಡೋದಿಲ್ಲ. ಆದ್ದರಿಂದ ಹೊರಗಡೆ ನಾವು ಶ್ರೀಮಂತರಾಗಲಿಕ್ಕೆ ಇವತ್ತು ಪ್ರಯತ್ನ ಪಡೋದಾದರೆ ನೀವು ನಿಮ್ಮನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಂತ ಅರ್ಥ. ಇಫ್ ಯು ಆರ್ ಟ್ರೈಯಿಂಗ್ ಟು ಬಿಕಮ್ ರಿಚ್ ಇನ್ ದಿಸ್ ವರ್ಲ್ಡ್, ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ಆ್ಯಂಡ್ ನಾಟ್ ಓನ್ಲಿ ಡಿಸೀವಿಂಗ್, ಯು ಆರ್ ಗೋಯಿಂಗ್ ಟು ಡಿಸ್ಟ್ರಾಯ್ ಯುವರ್ ಲೈಫ್. ನಿಮ್ಮ ಜೀವನವನ್ನು ನೀವು ವಂಚಿಸ್ಕೊಳ್ತಾ ಇದ್ದೀರಿ, ಹಾಳು ಮಾಡ್ಕೊಳ್ತಾ ಇದ್ದೀರಿ. ಬಿಕಾಸ್ ಯು ವಾಂಟ್ ಟು ಬಿಕಮ್ ರಿಚ್ ಇನ್ ದ ಸೈಟ್ ಆಫ್ ದ ಪೀಪಲ್. ಬಟ್ ಗಾಡ್ ನೆವರ್ ಸೀಸ್ ವಾಟ್ ಯು ಆರ್, ಹೂ ಯು ಆರ್ ಎಕ್ಸ್ಟರ್ನಲಿ. ದೇವರು ಯಾವತ್ತೂ ಕೂಡ ಹೊರಗಡೆ ನೀನೇನಾಗಿದೆಯಾ, ನಿನಗೆ ಹೊಸ ಮನೆ ಇದೆಯಾ, ಹಳೆ ಮನೆ ಇದೆಯಾ, ನಿನಗೆ ಹೊಸ ಬಟ್ಟೆ ಇದೆಯಾ, ಹಳೆ ಬಟ್ಟೆ ಹಾಕ್ಕೊಂಡು ಬಂದಿದೆಯಾ, ನೀನು ಈಸ್ಟರ್ಗೆ ಬರುವಾಗ, ಕ್ರಿಸ್ಮಸ್ಗೆ ಬರುವಾಗ, ಚರ್ಚಿಗೆ ಬರುವಾಗ ಹೊಸ ಬಟ್ಟೆ ಹಾಕ್ಕೊಂಡು ಬಂದಿದೆಯಾ, ವೈಟ್ ಬಟ್ಟೆ ಹಾಕ್ಕೊಂಡು ಬಂದಿದೆಯಾ, ಅಥವಾ ಹಳೇ ಬಟ್ಟೆ ಹಾಕ್ಕೊಂಡು ಬಂದಿದೆಯಾ? ದೇವರು ನೋಡೋದಿಲ್ಲ. ದೇವರು ನೋಡೋದಿಷ್ಟೇ, ನಿನ್ನ ಹೃದಯ ಹೇಗಿದೆ. ನಿನ್ನ ಹೃದಯ ಸರಿ ಇದ್ದರೆ ನೀನು ಹಳೆ ಬಟ್ಟೆನ, ಹೊಸ ಬಟ್ಟೆನ, ಬ್ರ್ಯಾಂಡೆಡ್ ಬಟ್ಟೆನ ನೋಡೋದಿಲ್ಲ, ಡೀಸೆಂಟ್ಲಿ ಆರ್ಡರ್ಲಿ ಬಟ್ಟೆ ಹಾಕ್ಕೊಂಡು ಬರ್ತೀಯ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಹಾರ್ಟ್ ಸರಿ ಇಲ್ಲದೆ ಇದ್ದರೆ ನಾವು ಹೇಗೂ ಬರ್ತೀವಿ, ನಾವು ಹೇಗೆ ಬೇಕಾದರೂ ಬರ್ತೀವಿ. ಹಾರ್ಟ್ ಸರಿ ಇದ್ದರೆ ನಮಗೆ ರೈಟ್ ವೇನಲ್ಲಿ ಬರಲಿಕ್ಕಾಗತ್ತೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನಮಗೆ ಗೊತ್ತಿರಬೇಕು. ಜಡ್ಜ್ ಮಾಡೋದು, ನಮ್ಮ ಹೃದಯವನ್ನು ಜಡ್ಜ್ ಮಾಡೋದು ಯಾರು? ನಾವು ಆಗಿರಬಾರ್ದು. ಯು ಶುಡ್ ನಾಟ್ ಜಡ್ಜ್ ಯುವರ್ ಹಾರ್ಟ್. ವರ್ಡ್ ಆಫ್ ಗಾಡ್ ವಿಲ್ ಜಡ್ಜ್ ಅವರ್ ಹಾರ್ಟ್. ವರ್ಡ್ ಆಫ್ ಗಾಡ್ ವಿಲ್ ಜಡ್ಜ್ ಅವರ್ ಇಂಟೆನ್ಷನ್ಸ್. ನಮ್ಮ ಹೃದಯವನ್ನು, ನಮ್ಮ ಜೀವನದ ಉದ್ದೇಶವನ್ನು ಜಡ್ಜ್ ಮಾಡೋದು ದೇವರ ವಾಕ್ಯ ಆಗಿರ್ತದೆ. ಯಾಕೆಂದರೆ ಅದರಲ್ಲಿ ಜೀವ ಇದೆ, ಅದು ಕ್ರಿಯೆ ಮಾಡುತ್ತೆ. ಯಾವ ರೀತಿ ಜೀವಂತವಾಗಿರೋ ಮನುಷ್ಯ ಹೇಳ್ತಾನೋ, ನೀನು ಸರಿ ಇಲ್ಲ, ಇವಳು ಸರಿ ಇದ್ದಾಳೆ ಅಂತ ಯಾವ ರೀತಿ ಮಾತಾಡ್ತಾನೋ, ಅದೇ ರೀತಿಯಲ್ಲಿ ದೇವರ ವಾಕ್ಯ ಕೂಡ ನಮ್ಮನ್ನು ಜಡ್ಜ್ ಮಾಡುತ್ತೆ. ನೋಡಿ, ಯೇಸು ಸ್ವಾಮಿ ಆ ಸಮಾರಿಯ ಸ್ತ್ರೀ ಜೊತೆಗೆ ಮಾತಾಡಬೇಕಾದ್ರೆ ಮಾತಿನಲ್ಲಿ ಹೇಳಿದರು. ಅವರು ಏನಂತ ಹೇಳಿದರು? ನಿನಗೆ ಗಂಡ ಇಲ್ಲ ಎಂದು ನೀನು ಸರಿಯಾಗಿ ಹೇಳಿದೆ. ಅಷ್ಟೊತ್ತಿಗೆ ಅವಳಿಗೆ ಭಯ ಆಯಿತು. ನೀವೊಬ್ಬರು ಪ್ರವಾದಿ ಎಂದು ನನಗೀಗ ಅರ್ಥ ಆಯಿತು. ಪ್ರವಾದಿ ಅಂದರೆ ಅರ್ಥ ಏನು? ಪ್ರವಾದಿ ಅಂದರೆ ದೇವರ ಮಾತನ್ನು ಹೇಳುವಾತನು, ದೇವರು ಕೊಡುವ ಸಂದೇಶವನ್ನು ಜನರಿಗೆ, ಹಾರ್ಟಿಗೆ ತಲುಪಿಸುವಾತನೇ ಪ್ರವಾದಿ, ಪ್ರಾಫಿಟ್ಸ್. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂದರೆ ಯೇಸುವಿನ ಬಾಯಿಂದ ಬಂದ ಮಾತು ಆಕೆ ಒಳಗಡೆ ಚೇಂಜಸ್ ಮಾಡಲಿಕ್ಕೆ ಅಥವಾ ಚೇಂಜ್ ಆಗಲಿಕ್ಕೆ ಪ್ರಾರಂಭ ಮಾಡ್ತು. ನಿನಗೆ ಗಂಡ ಇಲ್ಲ ಅಂತ ನೀನು ಹೇಳಿದೆಯಲ್ಲ, ವಾಟ್ ಯು ಸೆಡ್ ಇಸ್ ರೈಟ್. ಹೂ ಜಡ್ಜ್? ಯಾರು ಜಡ್ಜ್ ಮಾಡಿದರು? ಯೇಸು ಜಡ್ಜ್ ಮಾಡಿದರು. ಮೇ ಬಿ ಬಹುಶಃ ಆ ಊರಿನಲ್ಲಿದ್ದವರೆಲ್ಲ ಇವಳಿಗೆ ಗಂಡ ಇದ್ದಾನೆ, ಇವ್ರ ಗಂಡ, ಇವ್ರ ಗಂಡ ಅಂತ ಹೇಳ್ಕೊಂಡಿರ್ಬೋದು. ಅವಳು ಗಂಡನ ಥರನೇ ಅವನ ಜೊತೆಗೆ ಬದುಕಿರ್ಬೋದು. ಅವಳು ಹೇಳ್ಕೊಂಡಿರ್ಬೋದು, ಇವ್ರು ನಮ್ಮ ಯಜಮಾನರು ಅಂತ. ಆದರೆ ಯೇಸು ಮುಂದೆ ಬಂದಾಗ ಅವಳು ಹೇಳ್ತಾಳೆ, ನನಗೆ ಗಂಡ ಇಲ್ಲ. ನಿನ್ನ ಗಂಡನ ಕರ್ಕೊಂಡು ಬಾ ಅಂತ ಯೇಸು ಹೇಳಿದಾಗ ಗಂಡ ಇಲ್ಲ. ಆಗ ಯೇಸು ಹೇಳ್ತಾರೆ, ವಾಟ್ ಯು ಸೆಡ್ ಇಸ್ ರೈಟ್. ಈಗ ನೀನೇನು ಹೇಳಿದೆಯೋ ಅದು ಸರಿ. ಅದರ ಅರ್ಥ ಏನು ಗೊತ್ತಾ? ನೀವು ವಾಕ್ಯದ ಮುಂದೆ ಕುತ್ಕೊಂಡ್ರೆ ಸಾಕು. ದೇವರ ವಾಕ್ಯದ ಮುಂದೆ ಕುಳಿತುಕೊಂಡ್ರೆ ಖಂಡಿತವಾಗಲೂ ಪ್ರವಾದನ ಸಂದೇಶಗಳು,
ಪ್ರಾಫೆಟಿಕ್ ಮೆಸೇಜಸ್, ಪ್ರಾಫೆಟಿಕ್ ವರ್ಡ್ಸ್, ಪ್ರವಾದನೆಯ ಸಂದೇಶಗಳು, ಅಂದರೆ ದೇವರು ಕೊಡ್ತಕ್ಕಂಥ ಮಾತುಗಳು ನಿನ್ನ ಹೃದಯದಲ್ಲಿ ಅದು ಬರುವಾಗ, ದೋಸ್ ವರ್ಡ್ಸ್ ವಿಲ್ ಜಡ್ಜ್ ಯು. ಆ ಮಾತುಗಳು ನಿನ್ನನ್ನು ಜಡ್ಜ್ ಮಾಡುತ್ತೆ. ಜಡ್ಜ್ ಮಾಡೋದು ಯಾಕೆ ಅಂದರೆ ನಿನ್ನನ್ನು ನಾಶ ಮಾಡಲಿಕ್ಕಲ್ಲ, ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ. ಗಾಡ್ಸ್ ಜಡ್ಜ್ಮೆಂಟ್ ಈಸ್ ನಾಟ್ ಟು ಡಿಸ್ಟ್ರಾಯ್ ಯು ಆರ್ ಕಂಡೆಮ್ ಯು, ಬಟ್ ಟು ಸೇವ್ ಯು, ಟು ಬ್ರಿಂಗ್ ಯು ಇನ್ ಟು ಹಿಸ್ ಪರ್ಪಸ್. ನಿನ್ನನ್ನು ರಕ್ಷಿಸಿ ಉದ್ಧಾರ ಮಾಡಲಿಕ್ಕೆ, ದೇವರ ಒಂದು ಯೋಜನೆಗೆ ನಿನ್ನನ್ನು ಎಳ್ಕೊಂಡು ಬರಲಿಕ್ಕೆ. ಅದಲ್ಲದೆ ಮನುಷ್ಯ ಜಡ್ಜ್ ಮಾಡ್ತಾನಲ್ಲ, ಇವನಿವತ್ತು ಚರ್ಚಿಗೆ ಬಂದಿಲ್ಲ ಆದ್ದರಿಂದ ಇವನು ಸರಿ ಇಲ್ಲ, ಇವನಿವತ್ತು ತಪ್ಪು ಮಾಡಿದ್ದಾನೆ ಆದ್ದರಿಂದ ಇವನನ್ನು ಶಿಲುಬೆಗೇರಿಸಿ. ದಟ್ ಈಸ್ ಅವರ್ ಜಡ್ಜ್ಮೆಂಟ್. ಅದು ನಮ್ಮ ತೀರ್ಪು, ನಾವು ಕೊಡುವ ತೀರ್ಪು. ಮನುಷ್ಯರು ಕೊಡುವ ತೀರ್ಪು ಯಾವತ್ತಿದ್ರೂ ಮಾನುಷಿಕವಾಗಿರ್ತದೆ. ಆಲ್ ಹ್ಯೂಮನ್ ಜಡ್ಜ್ಮೆಂಟ್ಸ್ ಆರ್ ಹ್ಯೂಮನ್, ಇಟ್ಸ್ ವರ್ಡ್ಲಿ, ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಬಟ್ ಗಾಡ್ಸ್ ಜಡ್ಜ್ಮೆಂಟ್ ಬಿಲಾಂಗ್ಸ್ ಟು ಹೆವೆನ್, ಸ್ವರ್ಗಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ ದೇವರು ಕೊಡ್ತಕ್ಕಂಥ ತೀರ್ಪು. ಸ್ವರ್ಗಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ನಮ್ಮನ್ನು ಸ್ವರ್ಗಕ್ಕೆ ಕನೆಕ್ಟ್ ಮಾಡುವಂಥದ್ದಾಗಿರ್ತದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಯಾರಿಗೂ ತೀರ್ಪು ಕೊಡಬೇಡಿ. ಡೋಂಟ್ ಜಡ್ಜ್ ಎನಿಬಡಿ, ಬಿಕಾಸ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಹಾರ್ಟ್ಸ್ ಆಫ್ ದ ಪೀಪಲ್. ನಿಮಗೆ ಯಾರ ಹೃದಯದ ಪರಿಸ್ಥಿತಿನೂ ಗೊತ್ತೇ ಆಗೋದಿಲ್ಲ. ಆದ್ದರಿಂದ ನೀವು ನೇರವಾಗಿ ಜಡ್ಜ್ ಮಾಡಬೇಡಿ, ಮನಸ್ಸೊಳಗಡೆ ಜಡ್ಜ್ ಮಾಡಬೇಡಿ. ನಾವು ಎಷ್ಟೋ ಬಾರಿ ನೇರವಾಗಿ ಜಡ್ಜ್ ಮಾಡೋದಿಲ್ಲ, ಮನಸ್ಸೊಳಗಡೆ ಜಡ್ಜ್ ಮಾಡ್ತೀರಿ. ಈಗ ನೀವು ಕೂತ್ಕೊಂಡಲ್ಲೇ ನೀವು ಎಷ್ಟೋ ಜನ ನನ್ನನ್ನು ಜಡ್ಜ್ ಮಾಡ್ತಾ ಇದ್ದಿರ್ಬೋದು. ಡೋಂಟ್ ಜಡ್ಜ್ ಮೀ, ನನ್ನನ್ನು ಜಡ್ಜ್ ಮಾಡಬೇಡಿ. ರಿಕ್ವೆಸ್ಟ್ ಏನಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನನ್ನು ಜಡ್ಜ್ ಮಾಡೋಕ್ಕೆ ನಿಮ್ಗೆ ಆಗೋದಿಲ್ಲ. ಯು ಕೆನಾಟ್ ಜಡ್ಜ್ ಮೀ ರೈಟ್ಲಿ. ಆದ್ದರಿಂದ ಡೋಂಟ್ ಜಡ್ಜ್ ಮೀ. ನೀವು ನನ್ನನ್ನು ಸರಿಯಾಗಿ ಜಡ್ಜ್ ಮಾಡಲಿಕ್ಕೆ ಆಗದೆ ಇರೋದ್ರಿಂದ ನನ್ನನ್ನು ನೀವು ಜಡ್ಜ್ ಮಾಡಬೇಡಿ. ಜಡ್ಜ್ ಮಾಡಬೇಡಿ ಅಂದರೆ ನನ್ನ ಬಗ್ಗೆ ನೀವು ತೀರ್ಪು ಕೊಡಬೇಡಿ. ಇವನು ಹೀಗೆ, ಇವಳು ಹೀಗೆ, ಅದು ಯಾರ ಬಗ್ಗೆನೇ ಆಗಲಿ, ಮನಸ್ಸೊಳಗಡೆ ಕೂಡ ನೀವು ತೀರ್ಪು ಕೊಡಬೇಡಿ. ನೀವು ತೀರ್ಪು ಕೊಟ್ಟರೆ ಏನಾಗುತ್ತೆ ಅಂದರೆ, ತೀರ್ಪು ಕೊಟ್ಟರೆ ನೀವು ರೈಟ್ ಅಂತ ಆಯಿತು, ನಿಮ್ಮಲ್ಲಿ ಅಹಂಕಾರ ಬರುತ್ತೆ. ಯು ವಿಲ್ ಗೋ ಒನ್ ಸ್ಟೆಪ್ ಅಪ್. ನೀವು ಸರಿ ಇದ್ದೀರಿ ಅಂತ ಅರ್ಥ. ಅದರ ಅರ್ಥ ಏನು? ದೇವರ ದೃಷ್ಟಿಯಲ್ಲಿ ನೀನು ಕೆಳಗೆ ಹೋಗ್ತೀಯ ಆವಾಗ. ಆ ಕಾರಣಕ್ಕೋಸ್ಕರ ತೀರ್ಪು ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ. ಬಾಯಲ್ಲೂ ಕೊಡಬೇಡಿ, ಮನಸ್ಸಲ್ಲೂ ಕೊಡಬೇಡಿ. ಯಾರಾದರೂ ಆ ರೀತಿ ತೀರ್ಪು ಕೊಡುವ ಮೆಂಟಾಲಿಟಿಯವರು ಇಲ್ಲಿದ್ದರೆ, ಇದೀರಾ ಇಲ್ವಾ? ಯಾರನ್ನಾದ್ರೂ ನಾವು ಜಡ್ಜ್ ಮಾಡ್ತೀವ ಮನಸ್ಸಲ್ಲಿ? ನಾನು ಹೇಳ್ತಾ ಇರೋದು ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಲ್ಲ. ಕೆಲವೊಮ್ಮೆ ನೆಗೆಟಿವ್ ಥಾಟ್ಸ್ ನಮಗೆ ಬರುತ್ತೆ ಒಬ್ಬರ ಬಗ್ಗೆ. ಕೆಲವೊಂದು ಬಾಹ್ಯವಾಗಿರೋದನ್ನು ಕಾಣುವಾಗ ನಮ್ಮ ಮನಸ್ಸಿಗೆ ಅವರ ಬಗ್ಗೆ ಕೆಲವೊಂದು ನೆಗೆಟಿವ್ ಥಾಟ್ಸ್ ಬರುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್. ಅದ್ರ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು. ಅದು ರೈಟೋ ರಾಂಗೋ ಅಂತಲ್ಲ ಹೇಳ್ತಾ ಇರೋದು. ಆದರೆ ಬೇಸ್ಡ್ ಆನ್ ಸಮ್ ಎಕ್ಸ್ಟರ್ನಲ್ ಅಪಿಯರೆನ್ಸಸ್, ಬಾಹ್ಯವಾಗಿ ಹೊರಗಡೆ ಕಾಣುವ ಕೆಲವೊಂದು ವಿಷಯಗಳು, ಇವ್ರ ಜೀವಿತದಲ್ಲಿ ಕಂಡಂಥ ಕೆಲವೊಂದು ವಿಷಯಗಳು. ಫಾರ್ ಎಕ್ಸಾಂಪಲ್, ಇವನು ಮೊನ್ನೆ ಯಾವುದೋ ಬ್ರ್ಯಾಂಡಿ ಬಾಟ್ಲಿ ಹಿಡ್ಕೊಂಡು ನಿಂತ್ಕೊಂಡಿದ್ದ, ಆದ್ದರಿಂದ ಇವನು ಕುಡುಕ ಅಂತ ನಾನು ತೀರ್ಪು ಕೊಟ್ಬಿಟ್ಟೆ. ಈಗ ಸರಿನಾ? ಅವನು ಯಾವುದೋ ಪಕ್ಕದಲ್ಲಿದ್ದ ಫ್ರೆಂಡ್ ಕೈಯಿಂದ ಕಿತ್ಕೊಂಡು ಕುಡಿಯೋ ತಪ್ಪು ಕೊಡಿಲ್ಲ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಈ ಬಾಟ್ಲಿನ ಬಿಸಾಡಲಿಕ್ಕೆ. ನಾನು ನೋಡುವಾಗ ಇವನು ಪ್ರೇಯರ್ ಅಂತ ಯಾವಾಗಲೂ ಬೈಬಲ್ ಹಿಡ್ಕೊಂಡಿರ್ತಾನೆ. ನೋಡಿ, ಈಗ ಬಾಟ್ಲಿ ಹಿಡ್ಕೊಂಡು ಯಾರಿಗೂ ಕಾಣ್ದಾಗೆ ಅಲ್ಲಿಗೆ ಹೋಗ್ತಾ ಇದ್ದಾನೆ. ನನ್ನನ್ನು ನೋಡಿದ ತಕ್ಷಣ ಬಿಸಾಡ್ಬಿಟ್ಟ. CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ನೋಡಿ, ಕರೆಕ್ಟಾ? ಈಗ ನೋಡ್ತಾ ಇದ್ದಾನೆ, ತಕ್ಷಣ ನಾನು ನೋಡ್ತಾ ಇದ್ದೀನಿ, ಬಿಸಾಡ್ಬಿಟ್ಟ. ಎಲ್ಲ ಕರೆಕ್ಟೇ. ಆದರೆ ಇವನು ಎಲ್ಲಿಂದ ಕಿತ್ಕೊಂಡು ಬಂದ, ಯಾಕೆ ಬಿಸಾಡ್ದ ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ. ಆದರೆ ಕೈಯಲ್ಲಿ ಹಿಡ್ಕೊಂಡಿದ್ದು ನೋಡಿದ್ದೀನಿ. ಇವನು ನನ್ನ ನೋಡಿದ ತಕ್ಷಣ ಹೆದರಿಕೆ ಆಗೋ ಥರ ಆಯಿತು. ತಕ್ಷಣ ತಗೊಂಡೋಗಿ ಬಿಸಾಡಿದ್ದು ನೋಡಿದೆ. ನಾವೇನು ಮಾಡ್ತೀವಿ? ಇಮಿಡಿಯೇಟಾಗಿ ಇವನು ಕುಡುಕ ಅಲ್ಲ, ಇವನು ಕಳ್ತನದಲ್ಲಿ ಕುಡಿತಾ ಇದ್ದಾನೆ. ಸೊ ನಾವು ಜಡ್ಜ್ ಮಾಡ್ತೀವಿ ಆ ರೀತಿ. ಸೊ ಅವನ ಬಗ್ಗೆ ಮೈಂಡಲ್ಲಿ ಏನೇನೋ ಓಡುತ್ತೆ, ಓಕೆ. ಆದರೆ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡೋದು ಬೇಡ, ಯಾವ ಜಡ್ಜ್ಮೆಂಟು ಬೇಡ. ಹೌದಾದರೆ ಹೌದು ಅಂತೇಳಿ, ಅಲ್ಲದಿದ್ದರೆ ಅಲ್ಲ ಅಂತೇಳಿ, ಅದಕ್ಕಿಂತ ಮಿಗಿಲಾದದ್ದು ಪಿಶಾಚಿಯಿಂದ ಪ್ರೇರಿತವಾದದ್ದು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಣ. ದೇವರ ವಾಕ್ಯ ನಮ್ಮನ್ನು ಜಡ್ಜ್ ಮಾಡುತ್ತೆ. ನೀವು ವಾಕ್ಯ ಓದುವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ವಾಕ್ಯ ಓದ್ತಾ ಇರಬೇಕಾದ್ರೆ
ಆ ವಾಕ್ಯ ನಿಮ್ಮನ್ನ ಜಡ್ಜ್ ಮಾಡಿರುತ್ತೆ. ಆವಾಗ ನಮಗೆ ಬೇಜಾರಾಗುತ್ತೆ, ಅಯ್ಯಯ್ಯೋ ಇದು ನಾನೇನಾ ಅಂತ. ದಾವೀದ ವ್ಯಭಿಚಾರ ಮಾಡಿ ಕೊಲೆ ಮಾಡಿ ಆರಾಮಾಗಿ ಹಿಂಗೆ ಕುತ್ಕೊಂಡಿರ್ಬೇಕಾದ್ರೆ ದೇವರೊಂದು ಪ್ರವಾದಿ ಕಳಿಸ್ತಾರೆ, ನಾಥಾನ್ ಪ್ರವಾದಿಗೆ, ಹೋಗ್ಬಿಟ್ಟು ದಾವೀದನ ಜೊತೆಗೆ ಮಾತಾಡು ಅಂತ. ದಾವೀದನ ಜೊತೆಗೆ ಹೋಗಿ ಮಾತಾಡಬೇಕಾದ್ರೆ ಲಾಸ್ಟಿಗೆ ದಾವೀದ ಹೇಳ್ತಾನೆ, ಆ ಮನುಷ್ಯ ಸಾಯಲೇಬೇಕು ಅಂತ. ಇದು ಯಾರು ತಪ್ಪು ಮಾಡಿದಾರೋ ಆ ಮನುಷ್ಯ ಸಾಯಲೇಬೇಕು ಅಂತ. ಆಗ ನಾಥನ್ ಹೇಳ್ತಾನೆ, ನೀನೇ ಆ ಮನುಷ್ಯ, ಆ ಮನುಷ್ಯ ಸಾಯ್ಬೇಕಲ್ಲ, ನೀನೇ ಆ ಮನುಷ್ಯ. ಸಿ, ದೇವರು ಮಾತನಾಡುವಾಗ ಅಲ್ಲಿ ಕಾರ್ಯ ಏನಾಯಿತು, ಅವನು ಇಮ್ಮಿಡಿಯೇಟ್ ಆಗಿ ಪಶ್ಚಾತ್ತಾಪ ಪಡ್ತಾನೆ. ಅಯ್ಯೋ ನಾನೇನೆ ಆ ಮನುಷ್ಯ, ದೇವರಿಗೆ ಗೊತ್ತಾಗ್ಬಿಡ್ತಾ, ದೇವ್ರ ಮುಂದೆ ನಾನು ಎಕ್ಸ್ಪೋಸ್ ಆಗ್ಬಿಟ್ನಾ, ಮನುಷ್ಯರನ್ನ ಹೇಗೋ ಮೇಂಟೈನ್ ಮಾಡಿದೆ, ಆದರೆ ದೇವ್ರ ಮುಂದೆ ನಾನು ಮೇಂಟೈನ್ ಮಾಡಲ್ಲ, ಐ ಆಮ್ ಸಾರಿ ದೇವ್ರೇ ಅಂತ ಕ್ಷಮೆ ಕೇಳ್ಕೊಳ್ತಾನೆ. ದೇವರು ಅವನನ್ನು ಕಾಪಾಡಿದರು. ಪ್ರವಾದಿ ಹೇಳ್ತಾರೆ, ನಾಥನ್ ಪ್ರವಾದಿ ಹೇಳ್ತಾರೆ, ಏನಂತ ಹೇಳ್ತಾರೆ, ನೀನು ಸಾಯಲ್ಲ, ಯು ವಿಲ್ ನಾಟ್ ಡೈ, ಬಟ್ ಯು ಆರ್ ಸಪೋಸ್ ಟು ಡೈ. ನೀನು ಸಾಯಬೇಕು, ನೀನು ಸಾಯಬೇಕಾದವನು. ಯಾಕೆಂದರೆ ಅಕಾರ್ಡಿಂಗ್ ಟು ದ ಲಾ ಆಫ್ ಗಾಡ್, ದೇವರ ನಿಯಮದ ಪ್ರಕಾರ, ಹಳೆ ಒಡಂಬಡಿಕೆ ಪ್ರಕಾರ, ವ್ಯಭಿಚಾರ ಮಾಡಿದವನು ಇವನೇ ಅಂತ ಕನ್ಫರ್ಮ್ ಆದರೆ ಅವನು ಸಾಯಬೇಕು. ಸಾಧಾರಣ ಸಾವಲ್ಲ, ಕಲ್ಲು ಹೊಡೆದು ಸಾಯಿಸಬೇಕು. ಇವನು ವ್ಯಭಿಚಾರ ಮಾತ್ರ ಮಾಡಿಲ್ಲ, ವ್ಯಭಿಚಾರದನ್ನ ಮುಚ್ಚಲಿಕ್ಕೆ ಅವಳು ಗಂಡನ ಕೂಡ ಕೊಲೆ ಮಾಡಿದ್ದಾನೆ. ಹೇಳೋದು ಅರ್ಥ ಆಗ್ತಾ ಇದೆಯಾ? ಇದು 1 ಸಾಮುವೇಲ್ ಅಧ್ಯಾಯದಲ್ಲಿ, 2 ಸಾಮುವೇಲ್ ಅನಿಸುತ್ತೆ, ಅಧ್ಯಾಯ ಮಾತ್ರ ಹೇಳ್ಬಿಡ್ತೀನಿ, ನೀವು ಆಮೇಲೆ ಓದ್ಕೋಬೇಕು. 12ನೇ ಅಧ್ಯಾಯ 2 ಸಾಮುವೇಲ್ ಚಾಪ್ಟರ್ 12 ಇದೆ, ಆಯಿತಾ? ದಾವೀದ ಮತ್ತು ಬತ್ಷೆಬೆ ಅಂತ. ದಾವೀದ ಇನ್ನೊಬ್ಬನ ಹೆಂಡ್ತಿನ ನೋಡ್ತಾನೆ, ಅವನಿಗೆ ಇಷ್ಟ ಆಯಿತು, ಇಷ್ಟ ಆಗಿ ಅವಳ ಜೊತೆಗೆ ವ್ಯಭಿಚಾರ ಮಾಡ್ತಾನೆ. ಈಗ ಗೊತ್ತಾದ ಮೇಲೆ ಅವಳಿಗೆ ಪ್ರೆಗ್ನೆಂಟ್ ಆಗ್ತಾಳೆ. ಈಗ ಅದನ್ನು ಮುಚ್ಚಾಕಬೇಕಲ್ಲ, ಅದಕ್ಕೇನು ಮಾಡಬೇಕು, ಗಂಡನ ಸಾಯಿಸಿಬಿಡ್ತಾನೆ. ಗಂಡನ ಸಾಯಿಸಿ ಇವಳನ್ನ ಕರ್ಕೊಂಡು ಬಂದು ಹೆಂಡ್ತಿ ಅಂತ ಜೊತೆಯಲ್ಲಿ ಇಟ್ಕೊಬಿಡ್ತಾನೆ. ಆದರೆ ದೇವರಿಗೆ ಗೊತ್ತಾಯಿತು, ದೇವರ ದೃಷ್ಟಿನಲ್ಲಿ ದಾವೀದ ಮಾಡಿದ್ದು ತಪ್ಪು ಅಂತ ಅರ್ಥ ಆಯಿತು. ನಾಥನ್ ಪ್ರವಾದಿಯನ್ನು ಕಳಿಸ್ಕೊಡ್ತಾರೆ. ಪ್ರವಾದಿ ನೇಥನ್ ಬಂದು ದೇವರು ಏನು ಹೇಳಿದರು ಅದನ್ನೆಲ್ಲ ಹೇಳ್ತಾನೆ. ಹೇಳಿದ ತಕ್ಷಣ ಅವನು ಹೇಳ್ತಾನೆ, ಐ ಆಮ್ ಸಾರಿ, ನಾನು ತಪ್ಪು ಮಾಡಿಬಿಟ್ಟೆ ಅಂತ. ಆಗ ಅವನ ಹೃದಯ ನೋಡಿದ ದೇವರು ಹೇಳ್ತಾರೆ, ಯು ವಿಲ್ ನಾಟ್ ಡೈ, ನೀನು ಸಾಯೋದಿಲ್ಲ. ಆದರೆ ಅದೇ ವ್ಯಭಿಚಾರದಲ್ಲಿ ಒಂದು ಮಗು ಹುಟ್ಟಿತು. ಆ ಮಗು ಏನಾಯ್ತು ಗೊತ್ತಾ, ಸತ್ತೋಯ್ತು. ಒಂದೂ ತಪ್ಪು ಮಾಡದೇ ಇರುವ ಆ ಪುಟ್ಟ ಮಗು ತಪ್ಪೋಯ್ತು. ಅದೊಂದು ಸಂಕೇತವಾಗಿತ್ತು. ಒಂದೂ ತಪ್ಪು ಮಾಡದೇ ಇರುವ ಒಬ್ಬ ಪುತ್ರ, ದೇವರ ಪುತ್ರ, ನೀನು ಮಾಡಿದ ಪಾಪಕ್ಕೋಸ್ಕರ ಸಾಯ್ತಾನೆ. ಇನ್ನೋಸೆಂಟ್ ಒನ್ ವಿಲ್ ಡೈ ಫಾರ್ ಯುವರ್ ಸಿನ್. ಯು ವಿಲ್ ನಾಟ್ ಡೈ, ಬಟ್ ಸಮ್ಮನ್ ಶುಡ್ ಡೈ. ನೀನು ಸಾಯಲ್ಲ, ಆದರೆ ದ ವೇಜಸ್ ಆಫ್ ಸಿನ್ ಇಸ್ ಡೆತ್. ಪಾಪದ ಸಂಬಳ ಮರಣ. ನೀನು ಸಾಯಲ್ಲ. ನೀನು ಸಾಯಲ್ಲ ಅಂದ ತಕ್ಷಣ ಪಾಪಕ್ಕೆ ಪನಿಷ್ಮೆಂಟ್ ಇಲ್ಲ ಅಂತ ಅಲ್ಲ. ಸಿನ್ ಹ್ಯಾಸ್ ಟು ಬಿ ಪನಿಷ್ಡ್. ಪಾಪ ಪಾಪಕ್ಕೆ ಪನಿಷ್ಮೆಂಟ್ ಆಗಲೇಬೇಕು, ಇಲ್ಲಾಂದರೆ ದೇವ್ರ ನಿಯಮ ತಪ್ಪಾಗುತ್ತೆ. ತಪ್ಪಾದ ದೇವರಾಗ್ಬಿಡ್ತಾರೆ. ಸಂಜೀತ್ ಬೇರೆ ನಿಂತ್ಕೊಂಡಿದ್ದಾರೆ ಅಂದರೆ ಟೈಮ್ ಆಯಿತಾ? ಇಲ್ಲ, ಇನ್ನೂ ಟೈಮ್ ಇದೆ. ಆ ಪಾಪಕ್ಕೆ ಶಿಕ್ಷೆ ಏನು ದೇವರ ಲಾ ಪ್ರಕಾರ? ವಾಟ್ ಈಸ್ ದ ಪನಿಷ್ಮೆಂಟ್ ಫಾರ್ ದ ಸಿನ್? ವೇಜಸ್ ಆಫ್ ಸಿನ್ ಈಸ್ ಡೆತ್. ಹಾಗಾದರೆ ದಾವೀದ ಪಾಪ ಮಾಡ್ದ, ಸತ್ತಿದ್ದು ಯಾರು? ಆ ಮಗು ಏನಾದ್ರು ತಪ್ಪು ಮಾಡ್ತಾ? ಏನು ತಪ್ಪು ಮಾಡಲಿಲ್ಲ ಅಲ್ವಾ? ಯಾಕೆ ದೇವರ ಮಗುನ ಸಾಯಿಸಿದ್ರು ಅಂದರೆ ಅದರ ಮುಖಾಂತರ ದೇವರಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ, ಯೇಸುನ ತೋರಿಸ್ಕೊಡ್ತಾ ಇದ್ದಾರೆ, ಯೇಸುವಿನೊಂದು ಚಿತ್ರವನ್ನು ತೋರಿಸ್ಕೊಡ್ತಾ ಇದ್ದಾರೆ. ದಾವೀದ, ನೀನು ಪಾಪ ಮಾಡಿದೆ, ಆದರೆ ನಾನು ನಿನಗೆ ಹೇಳಿಬಿಟ್ಟೆ ಏನೇ ಅಂತ, ನೀನು ಸಾಯಲ್ಲ ಅಂತ. ನೀನು ಸಾಯಲ್ಲ ಅಂತ ಹೇಳಿದೆ, ಆದರೆ ಪಾಪದ ಸಂಬಳ ಮರಣ ಬೇಕಲ್ಲ ಈಗ, ಅದನ್ನೇನು ಮಾಡಲಿ? ಅದಕ್ಕೆ ಮಗುನ ಸಾಯಿಸ್ತಾ ಇದ್ದೀನಿ. ದೇವರೇ ಸಾಯಿಸಿದ ಮಗುನ. ದಾವೀದನ ಮಗನ ಮರಣ ಅಂತ ಅಲ್ಲೇ ಇದೆಯಲ್ಲ 12ನೇ ಅಧ್ಯಾಯದಲ್ಲಿ. ಊರಿಯನ ಹೆಂಡತಿಯಲ್ಲಿ ದಾವೀದನಿಗೆ ಹುಟ್ಟಿದ ಮಗು ಸರ್ವೇಶ್ವರನ ಶಿಕ್ಷೆಯಿಂದಾಗಿ ಬಹು ಅಸ್ವಸ್ಥವಾಯಿತು. ಯಾರಿಂದಾಗಿ? ನೀವು ಕೇಳ್ಬೋದು, ದೇವ್ರು ಯಾಕೆ ಮಗುಗೆ ಶಿಕ್ಷೆ ಕೊಟ್ಟರು ಅಂತ. ದೇವರು ಮಗುಗೆ ಶಿಕ್ಷೆ ಕೊಟ್ಟಿದ್ದು ಅಲ್ಲಿ ಒಂದು ಸಾಂಕೇತಿಕವಾಗಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ನಿನ್ನ ಪಾಪಕ್ಕಾಗಿ ದೇವರು ಒಂದು ಇನ್ನೋಸೆಂಟ್ ಆದ
ತನ್ನ ಪುತ್ರನಿಗೆ ಶಿಕ್ಷೆ ಕೊಟ್ಟರು, ಅಸ್ವಸ್ಥನ ಮಾಡಿದರು. ಗಾಡ್ ಪನಿಷ್ಡ್ ಹಿಸ್ ಓನ್ಲಿ ಸನ್ ಜೀಸಸ್ ಬಿಕಾಸ್ ಆಫ್ ಯೋರ್ ಸಿನ್. ನಿನ್ನ ಪಾಪದ ನಿಮಿತ್ತವಾಗಿ ದೇವರು ತನ್ನ ಒಬ್ಬನೇ ಮಗನಾದ, ಒಂದು ಪಾಪ ಮಾಡದೇ ಇರುವ ಮುಗ್ಧನಾದ ಯೇಸುವಿಗೆ ಶಿಕ್ಷೆ ಕೊಟ್ಟರು. ದಾವೀದ ಪ್ರಾರ್ಥಿಸ್ದ, ಏನು ಮಾಡಿದರೂ ಉಳಿದಿಲ್ಲ. ಆ ಮಗು ಲಾಸ್ಟಿಗೆ ಏನಾಯಿತು? ಸತ್ತು ಹೋಯಿತು. 7ನೆಯ ದಿನದಲ್ಲಿ ಮಗು ಸತ್ತಿತು. 7th ಡೇ ಆ ಮಗು ಸತ್ತೋಯ್ತು. 18ನೇ ವಾಕ್ಯ. ಆದರೆ 13ನೇ ವಾಕ್ಯ ನೋಡಿ, ದಾವೀದ ಹೇಳ್ತಾನೆ ನಾಥಾನಿಗೆ, ನಾನು ಸರ್ವೇಶ್ವರನಿಗೆ ವಿರುದ್ಧ ಪಾಪ ಮಾಡಿದ್ದೇನೆ. ಐ ಸಿನ್ಡ್ ಅಗೇನ್ಸ್ಟ್ ಗಾಡ್. ನೋಡಿ ದೇವರ ವಾಕ್ಯ ಕ್ರಿಯಾತ್ಮಕ ಹೇಗೆ ಕ್ರಿಯೆ ಮಾಡ್ತಾ ಇದೆ ಅಂತ ಒಬ್ಬನ ಹೃದಯದಲ್ಲಿ. ಐ ಸಿನ್ಡ್ ಅಗೇನ್ಸ್ಟ್ ಗಾಡ್, ಆ ಒಂದು ಅರಿವು ಅವನೊಳಗಡೆ ಉಂಟಾಯಿತು. ಯಾವಾಗ ಆ ಅರಿವು ಅವನಿಗೆ ಬಂತೋ, ನಾಥನ್ ಹೇಳ್ತಾನೆ, ಸರ್ವೇಶ್ವರ ನಿನ್ನ ಪಾಪವನ್ನು ಕ್ಷಮಿಸಿದ್ದಾರೆ. ಗಾಡ್ ಹ್ಯಾಸ್ ಫಾರ್ ಗಿವನ್ ಯುವರ್ ಸಿನ್, ಯು ಶಲ್ ನಾಟ್ ಡೈ. ನೀನು ಸಾಯೋದಿಲ್ಲ. ನೀನು ಸಾಯೋದಿಲ್ಲ ಅಂದರೆ ನಿನ್ನ ಪಾಪಕ್ಕೆ ದಂಡನೆ ಇಲ್ಲ ಅಂತ ಅಲ್ಲ, ನೀನು ಸಾಯೋದಿಲ್ಲ. ಆದರೆ ಪಾಪದ ಸಂಬಳ ಮರಣ ಇದ್ದೇ ಇದೆ. ಈ ಮಗು ಸತ್ತೋಯ್ತು. ನಮ್ಮ ವಿಷಯ ಅದಲ್ಲ, ವಿಷಯಕ್ಕೆ ಬರೋಣ ವಾಪಸ್. ವಾಪಸ್ ಬನ್ನಿ ವಿಷಯಕ್ಕೆ. ದೇವರು ನಮ್ಮನ್ನು ಅವರ ವಾಕ್ಯದ ಮುಖಾಂತರ ಜಡ್ಜ್ ಮಾಡ್ತಾರೆ. ದೇವರು ಅವರ ವಾಕ್ಯದ ಮುಖಾಂತರ ನಮ್ಮನ್ನು ಜಡ್ಜ್ ಮಾಡುವಾಗ ನಮ್ಮ ಒಳಗಡೆ ಏನಾಗುತ್ತೆ ಅಂದರೆ ಟ್ರೂ ರಿಪೆಂಟೆನ್ಸ್ ಬರುತ್ತೆ. ನಾನಿಲ್ಲಿ ನಿಂತ್ಕೊಂಡು ನೀನು ಸರಿ ಇಲ್ಲ, ಇವನು ಸರಿ, ಅದು ಇದು ಅಂದರೆ ನೀವೆಲ್ಲರೂ ಕೂಡ ಏನು ಮಾಡ್ತೀರಿ? ನನ್ನನ್ನು ಶಿಲುಬೆಗೆ ಏರಿಸೋ ಚಾನ್ಸ್ ಇದೆ. ಆದರೆ ಯಾವಾಗ ದೇವರ ಆತ್ಮನ ಸಂದೇಶ ಅಥವಾ ದೇವರ ವಾಕ್ಯಗಳು ಸಾರಲ್ಪಡ್ತದೆಯೋ, ಆಗ ಖಂಡಿತವಾಗಲೂ ನಿಮಗೆ ಮಾತಾಡೋಕ್ಕೆ ಚಾನ್ಸೇ ಇಲ್ಲ, ನನಗೆ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ವಿ ನೀಡ್ ಟು ಕೀಪ್ ಕ್ವೈಟ್. ನಾವು ಬಾಯಿ ಮುಚ್ಕೊಂಡು ಕುತ್ಕೋಬೇಕಷ್ಟೇ. ಶಟ್ ಯುವರ್ ಮೌತ್ ಅಂತ ಹೇಳಿರುವ ಆ ರೀತಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೋಬೇಕಷ್ಟೇ. ಬಾಯಿ ಮುಚ್ಕೊಂಡು ಕುತ್ಕೊಳ್ತೀವಿ, ಆದರೆ ಒಳಗಡೆ ಚುಚ್ತಾ ಇರುತ್ತೆ. ಯಾಕೆ ಚುಚ್ತಾ ಇರುತ್ತೆ ಅಂದರೆ ನಮ್ಮ ಒಳಗಡೆ ನಿಜವಾದ ಒಂದು ಹೀಲಿಂಗ್ ಬೇಕು, ನಮ್ಮ ಒಳಗಡೆ ನಿಜವಾದ ಒಂದು ಡೆಲಿವರೆನ್ಸ್ ಬೇಕು, ನಮ್ಮ ಜೀವನ ಆಶೀರ್ವಾದ ಆಗಬೇಕು. ಅದಕ್ಕೋಸ್ಕರ ಈ ವಾಕ್ಯ ಏನು ಮಾಡುತ್ತೆ ಗೊತ್ತಾ? ನಮ್ಮ ಒಳಗಡೆ ಬಂದು ಜಡ್ಜ್ ಮಾಡುತ್ತೆ ನಮ್ಮನ್ನು. ನೋಡಿ, ಆಬೇಲ ಮತ್ತು ಕಾಯಿನ ಬಗ್ಗೆ ಕೇಳಿಸ್ಕೊಳ್ತಾ ಇದ್ರಿ ಆವಾಗ. ಕೇಳಿಸ್ಕೊಂಡ್ರಾ? ಏನು ಕೇಳಿಸ್ಕೊಂಡ್ರಿ? ಏನು ಕೇಳಿಸ್ಕೊಂಡ್ರಿ? ಪಾಪ ಮಾಡೋದಕ್ಕಿಂತ ಮುಂಚೆ ದೇವರು ಅವನಿಗೆ ಎಚ್ಚರಿಕೆ ಕೊಟ್ಟರು. ಆದರೂ ಅವನೇನು ಮಾಡ್ದ? ಎಚ್ಚರ ತಪ್ಪದ ಅಲ್ವಾ? ಓಕೆ, ಈಗ 4ನೇ ಅಧ್ಯಾಯಕ್ಕೆ ಬನ್ನಿ. ಆದಿಕಾಂಡ 4ನೇ ಅಧ್ಯಾಯ. ಕಾಯಿನ ಮತ್ತು ಹೇಬೇಲ ಇಬ್ಬರೂ ಕೂಡ ಒಬ್ಬನೇ ತಂದೆ ಮಕ್ಕಳು, ಒಂದೇ ತಂದೆ ತಾಯಿ ಮಕ್ಕಳು, ಬೇರೆ ಬೇರೆ ಫ್ಯಾಮಿಲಿಯವರಲ್ಲ. ಒಂದೇ ಫ್ಯಾಮಿಲಿಯಲ್ಲಿ ಹುಟ್ಟಿದಂಥ ಮಕ್ಕಳು, ಅಂದರೆ ಒಡ ಹುಟ್ಟಿದವರು, ಅಣ್ಣ ತಮ್ಮಂದರು. ಇವರಿಬ್ಬರು ಕೂಡ ದೇವರ ಹತ್ರ ಕಾಣಿಕೆ ತೆಗೆದುಕೊಂಡು ಬರ್ತಾರೆ. ಹೇಬೇಲನು ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನ ತೆಗೆದುಕೊಂಡು ಕಾಣಿಕೆಯಾಗಿ ಸಮರ್ಪಿಸಿದನು. ಅದೇ ರೀತಿ ಕಾಯಿನ ಕೂಡ ಅವನ ಬೆಳೆಯಲ್ಲಿ ಸ್ವಲ್ಪ ಭಾಗ ತಗೊಂಡು ಬಂದು ದೇವರಿಗೆ ಸಮರ್ಪಿಸ್ತಾರೆ. ಆದರೆ ವಾಕ್ಯ ಹೇಳುತ್ತೆ, ದೇವರು ಒಬ್ಬಂದು ಸ್ವೀಕಾರ ಮಾಡಿದರೂ ಇನ್ನೊಬ್ಬಂದು ಸ್ವೀಕಾರ ಮಾಡಲಿಲ್ಲ. ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂತ ನಮಗೆ ಯಾರಿಗಾದರೂ ಕಾಣಿಸುತ್ತಾ ಇಲ್ಲಿ? ವಾಕ್ಯ ಏನು ಹೇಳುತ್ತೆ? ಆದರೆ ಸರ್ವೇಶ್ವರ ಹೇಬೇಲನನ್ನು, 5ನೇ ವಾಕ್ಯ ಏನು ಹೇಳುತ್ತೆ? ಚಾಪ್ಟರ್ 4 ವರ್ಸ್ 5, ಜೆನೆಸಿಸ್ ಚಾಪ್ಟರ್ 4 ವರ್ಸ್ 5, ಆದಿಕಾಂಡ 4:5. ಸರ್ವೇಶ್ವರ ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡರು, ಆದರೆ ಕಾಯಿನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಳ್ಳಲಿಲ್ಲ. ಇದರಿಂದ ಕಾಯಿನನ್ನು ಏನು ಮಾಡಿಕೊಂಡ? ಕೋಪಗೊಂಡು ಅವನ ಮುಖ ಏನಾಯಿತು? ಸಿಂಡರಿಸಿತು. ದೇವರು ಮಾಡಿದ ಸರಿನಾ? ಒಂದು ಎಕ್ಸಾಂಪಲ್ ತೋರಿಸೋಣ, ಅವಾಗ ಏನಾದರೂ ಅರ್ಥ ಆಗುತ್ತೆ. ಯಾರಾದರೂ ಇಬ್ಬರು ಬನ್ನಿ ಈ ಕಡೆ, ಯಾರಾದರೂ ಇಬ್ಬರು ಬನ್ನಿ. ಜೋಡಿ ಇದ್ದಾರೆ, ಬಂದುಬಿಡಿ ನೀವೇ ಇಬ್ಬರು. ಸೊ ಕಾಣಿಕೆ ತೊಗೊಂಡು ಬನ್ನಿ. ಬೈಬಲ್ ನನಗೆ ತೊಗೊಂಡು ಬಂದುಬಿಡಿ. ಓಕೆ, ಅಷ್ಟು ದೊಡ್ಡ ಕಾಣಿಕೆ ಬೇಡಮ್ಮ, ಅದು ಹಿಡಿಯೋಕ್ಕಾಗಲ್ಲ, ಅದೇ ಸಾಕು. ಸೊ ಈಗ ಯಾರು ಕಾಯಿನ, ಯಾರು ಹೇಬಲ್ಲ ಇವರಿಬ್ಬರಲ್ಲಿ? ನೀವೇ ಡಿಸೈಡ್ ಮಾಡಿ.
ಯಾರು ಕಾಯಿನ ಯಾರು ಆಬೇಲ? ನೀವು ಆಬೇಲ ಅಂದರೆ ಸಾಯಕ್ಕೆ ರೆಡಿ, ಕಾಯಿನ ಕೊಲ್ಲಕ್ಕೆ ರೆಡಿ. ಸೊ ಕಾಯಿನ ಆಬೇಲ. ಓಕೆ, ಈಗ ಇಬ್ಬರು ಕಾಣಿಕೆ ತೊಗೊಂಡು ಬಂದಿದ್ದಾರೆ. ಸೊ ಇವರು ಕಾಣಿಕೆಯನ್ನು ತೊಗೊಂಡಾಯಿತು, ಕಾಯಿನನ ಕಾಣಿಕೆ ರಿಜೆಕ್ಟ್ ಆಯಿತು. ಈಗ ಸ್ವಾಭಾವಿಕವಾಗಿ ಇವರಿಗೇನು ಅನಿಸುತ್ತೆ, ಈಗ ಇವರಿಬ್ಬರು ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿ ಇರೋರು ಅಂತ ಇಟ್ಕೊಳ್ಳೋಣ. ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಮೆಂಬರ್ಸ್ಗಳಿಬ್ಬರು. ಇವ್ರು ಬಂದು ಪ್ರೈಸ್ ಲಾರ್ಡ್ ಹೇಳಿದರು. ಪ್ರೈಸ್ ಲಾರ್ಡ್ ಹೇಳಿ ನೋಡೋಣ. ಪ್ರೈಸ್ ಲಾರ್ಡ್ ನೀವು ಹೇಳಿ ನೋಡೋಣ. ಆಗ ನಿಮಗೇನು ಅನಿಸುತ್ತೆ? ಪ್ರೈಸ್ ಲಾರ್ಡ್ ಇನ್ನೊಂದು ಸರಿ ಹೇಳಿ. ಪ್ರೈಸ್ ಲಾರ್ಡ್. ನೀನು ಪ್ರೈಸ್ ಲಾರ್ಡ್ ಹೇಳು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನಿಮ್ಮ ಕೈನೇ ಮುಟ್ಟೋದಿಲ್ಲ, ಹತ್ರನೇ ಬರೋದಿಲ್ಲ. ಏನನ್ಸುತ್ತೆ? ಯಾಕೆ ಅಂದರೆ ಇವರು ಪ್ರೈಸ್ ಲಾರ್ಡ್ ಹೇಳುವಾಗ ಹತ್ರ ಹೋಗಿ ಪ್ರೈಸ್ ಲಾರ್ಡ್ ಹೇಳುವಂತ ಅನಿಸುತ್ತೆ. ಇವರು ಪ್ರೈಸ್ ಲಾರ್ಡ್ ಹೇಳುವಾಗ ದೂರ ನಿಂತು ಪ್ರೈಸ್ ಲಾರ್ಡ್ ಹೇಳಬೇಕಂತೂ ಅನಿಸೋದಿಲ್ಲ, ಆದರೂ ಪ್ರೈಸ್ ಲಾರ್ಡ್ ಅಂತ ಹೇಳಿದಾರಲ್ಲ ಅಂತ ಹೇಳಬೇಕು ಅನಿಸುತ್ತೆ ಕೆಲವೊಮ್ಮೆ. ಕಾರಣ ಏನು ಅಂದರೆ ಈ ಪ್ರೈಸ್ ಲಾರ್ಡ್ ಇಲ್ಲಿಂದ ಬಂದಿರುತ್ತೆ, ಈ ಪ್ರೈಸ್ ಲಾರ್ಡ್ ಇಲ್ಲಿಂದ ಬಂದಿರುತ್ತೆ. ಫಾರ್ಮಾಲಿಟೀಸ್ಗೆ ನೋಡಿದ್ದಕ್ಕೋಸ್ಕರ ಪ್ರೈಸ್ ಲಾರ್ಡ್. ಇದು ಹಾಗಲ್ಲ, ಪ್ರೀತಿಯಿಂದ ಪ್ರೈಸ್ ಲಾರ್ಡ್. ಇದು ಎರಡಕ್ಕೂ ವ್ಯತ್ಯಾಸ ಇದೆ. ಕೆಲವೊಮ್ಮೆ ನಮಗೂ ಕೂಡ ಪ್ರೈಸ್ ಲಾರ್ಡ್ ಕಷ್ಟ ಆಗುತ್ತೆ ಈ ರೀತಿ ಹೇಳಲಿಕ್ಕೆ, ಅಲ್ವಾ? ಎಲ್ರಿಗೂ ಪ್ರೈಸ್ ಲಾರ್ಡ್ ಹೇಳ್ತೀವಿ, ಕೆಲವರಿಗೆ ಕೈ ಕೊಡಲಿಕ್ಕೂ ಕಷ್ಟ ಆಗುತ್ತೆ. ಆಗ ಏನನ್ಸುತ್ತೆ, ಇವರೆಂಥ ಪಕ್ಷಪಾತಿ, ಎಂಥ ಕಠಿಣ ಹೃದಯ, ಇವರು ಹೇಳೋದೊಂದು ಮಾಡೋದೊಂದು, ಇವರು ಸರಿ ಇಲ್ಲ ಅಂತ ಜಡ್ಜ್ ಮಾಡಿಬಿಡ್ತೀವಿ. ಅಲ್ಲೂ ರಾಂಗ್ ಆಗುತ್ತೆ. ಸೊ ಇದು ಟೀಮಲ್ಲೆಲ್ಲ ನಡೆಯುತ್ತಾ? ನಡೆಯುತ್ತೆ, ಜಾಸ್ತಿ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ. ನೋಡಿ, ಬ್ರದರ್ ಬಂದರು, ಇವರಿಗೆ ಡೆಲ್ವಿನ್ಗೆ ಪ್ರೈಸ್ ಲಾರ್ಡ್ ಹೇಳಿದರು, ಜೆರಿಟಿಗೆ ಪ್ರೈಸ್ ಲಾರ್ಡ್ ಹೇಳಿ ಬ್ರದರ್ಗೆ ಗಿಫ್ಟ್ ಚಾಕ್ಲೇಟ್ ತಂದಿದ್ದು, ಹೀಗೆ ಚಾಕ್ಲೇಟ್ ತಗೊಳ್ಳಿ ಬ್ರದರ್ ಅಂತ ಕೊಟ್ಟರು ಕೂಡ ಅದನ್ನು ತೆಗೆದುಕೊಳ್ತೇನೆ ಹೋದರು. ಇವರು ಬರೀ ಕೈಯಲ್ಲಿ ಬಂದು ಪ್ರೈಸ್ ಲಾರ್ಡ್ ಹೇಳಿದರು, ಇವರು ಕೈ ಹಿಡಿದಿದ್ದೇನು, ಕುಲ್ಕಿದ್ದೇನು, ತಬ್ಕೊಂಡಿದ್ದೇನು. ಹಾಗಾದರೆ ಇವ್ರಿಗೆ ಬೆಲೆ ಇಲ್ವಾ? ಇವ್ರಿಗೆ ಬೆಲೆ ಇದೆಯಲ್ವಾ? ಇವ್ರ ಟೀಮಲ್ಲಿ ಬೆಲೆ ಇಲ್ವಾ? ಇವ್ರು ಪಾಪ ಚಾಕ್ಲೇಟ್ ಕೊಟ್ಟು ಹೇಳ್ತಾ ಇದ್ದಾರೆ ಪ್ರೈಸ್ ಲಾರ್ಡ್, ಇವ್ರು ಬರೀ ಕೈಯಲ್ಲಿ ಮಾತ್ರ ಪ್ರೈಸ್ ಲಾರ್ಡ್ ಹೇಳ್ತಿದ್ದಾರೆ. ಇವ್ರನ್ನ ತಿರುಗಿ ಕೂಡ ನೋಡ್ತಾ ಇಲ್ಲ. ಅಟ್ಲೀಸ್ಟ್ ಬೇಡ ಚಾಕ್ಲೇಟ್ ಆದರೂ ತೊಗೋಬೇಕು ತಾನೆ, ಬೇಡ ಅಂತ ಬಿಟ್ಟು ಹೀಗೆ ಹೋದ್ರಲ್ಲ ಅಂತ ನೋಡಿದವ್ರು ಜಡ್ಜ್ ಮಾಡ್ಬೋದು. ಆದರೆ ಇವ್ರ ಹೃದಯ ಹೇಗಿದೆ ಅಂತ ನೋಡಿದವ್ರಿಗೆ ಗೊತ್ತಿಲ್ಲ, ಇವ್ರ ಹೃದಯ ಹೇಗಿದೆ ಅಂತ ನೋಡಿದವ್ರಿಗೆ ಗೊತ್ತಿಲ್ಲ. ದೇವರು ನೋಡಿದ್ದೇನು ಗೊತ್ತಾ? ಹೃದಯವನ್ನು. ದೇವರ ಹಾರ್ಟ್ ನೋಡುವಾಗ ಆ ಹೃದಯದಲ್ಲಿ ಏನಿತ್ತು ಗೊತ್ತಾ? ವಿಶ್ವಾಸ ಇತ್ತು. ಆಬೇಲನ ಹೃದಯದಲ್ಲಿ ಏನಿತ್ತು? ವಿಶ್ವಾಸ ಇತ್ತು. ಕಾಯಿನನ ಹೃದಯದಲ್ಲಿ ವಿಶ್ವಾಸ ಅನ್ನೋದು ಇರಲಿಲ್ಲ. ಫಾರ್ಮಾಲಿಟೀಸ್ ಮಾಡಬೇಕು, ಬೂದಿ ಹಚ್ಕೋಬೇಕು, 20 ಉಪವಾಸ ಇರಬೇಕು. ಆದರೆ ಆಬೇಲನ ಹೃದಯದಲ್ಲಿ ಹಾಗಲ್ಲ ಇದ್ದಿದ್ದು. ಬೂದಿ ಹಚ್ಚೋದಿಲ್ವೋ, ನಾನು ದೇವ್ರಿಗೋಸ್ಕರ ಬದುಕಬೇಕು, ನಾನು ದೇವ್ರನ್ನ ಪ್ರೀತಿಸಬೇಕು, ದೇವ್ರು ನನ್ನನ್ನು ಸೃಷ್ಟಿ ಮಾಡಿದ್ದಾರೆ, ಅವರಿಗೋಸ್ಕರ ನಾನು ಬದುಕಬೇಕು. ದೇವ್ರು ನೋಡೋದು ಈ ಬೂದಿ ಅಲ್ಲ, ಊಟ ಅಲ್ಲ, ಬಟ್ಟೆ ಅಲ್ಲ, ಯಾವುದೂ ಅಲ್ಲ, ನಾನು ದೇವರಿಗೋಸ್ಕರ ಬದುಕಬೇಕು, ಅಷ್ಟೇ ಆಸೆ ಇದ್ದಿದ್ದು. ಇಲ್ಲಿ ಹಾಗಲ್ಲ, ಇಲ್ಲಿ ಎಲ್ಲ ಬಾಹ್ಯವಾಗಿದ್ದೆಲ್ಲ ಮಾಡಿದರು. ಅದರಿಂದ ಕಾಯಿನನ ಹೇಬೇಲನ ವಿಶ್ವಾಸವನ್ನು ದೇವರು ಮೆಚ್ಚಿದರು. ಇಲ್ಲಿದ್ದಂಥ ಆ ಒಂದು ಅವಿಶ್ವಾಸವನ್ನು ದೇವರು ರಿಜೆಕ್ಟ್ ಮಾಡಿದರು. ದೇವರಿಗೆ ನಾವು ಏನೇ ಮಾಡೋದಾದರೂ ವಿಶ್ವಾಸದಿಂದ ಮಾಡಬೇಕು. ಥ್ಯಾಂಕ್ ಯು. ಏನೇ ಮಾಡೋದಾದರೂ ಕೂಡ ವಿ ಹ್ಯಾವ್ ಟು ಡೂ ಇಟ್ ಬೈ ಫೇತ್. ವಿಶ್ವಾಸದಿಂದ ಮಾಡಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ಗಲೇಷಿಯನ್ಸ್ 5:6. ಅಲ್ಲಿ ಪೌಲರು ಹೇಳ್ತಾರೆ, ಸುನ್ನತಿ ಮಾಡಿಸ್ಕೊಳ್ಳೋದು ಅಥವಾ ಸುನ್ನತಿ ಮಾಡದೇ ಇರೋದು ಮುಖ್ಯ ಅಲ್ಲ. ಯಾವುದು ಮುಖ್ಯ ಹಾಗಾದರೆ? ಪ್ರೀತಿಯಿಂದ ಕಾರ್ಯ ಎಸಗುವ ವಿಶ್ವಾಸವೇ ಪ್ರಮುಖವಾದದ್ದು. ಪ್ರೀತಿಯಿಂದ ಕಾರ್ಯವೆಸಗುವ ವಿಶ್ವಾಸ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಶ್ವಾಸ ಇದೆ. ಶೋ ಯುವರ್ ಫೇತ್ ಬೈ ಯುವರ್ ಆ್ಯಕ್ಷನ್ ಆಫ್ ಲವ್. ನಿನಗೆ ವಿಶ್ವಾಸ ಇದೆ ಅಲ್ವಾ? ದೇವ್ರ ಮೇಲೆ ವಿಶ್ವಾಸ ಇದೆ. ಎಲ್ಲಿ ತೋರಿಸ್ಬೇಕು ಅದನ್ನು? ಫ್ಯಾಮಿಲಿಲಿ ತೋರಿಸು, ಕುಟುಂಬದಲ್ಲಿ ನಿನ್ನನ್ನು ದ್ವೇಷ ಮಾಡೋರನ್ನ ಪ್ರೀತಿಸಿ ತೋರಿಸು ನಿನ್ನ ಕ್ರೈಸ್ತ ವಿಶ್ವಾಸವನ್ನು. ಬೂದಿ ಹಚ್ಕೊಂಡೆಲ್ಲ ತೋರಿಸ್ಬೇಕಾಗಿರೋದು. ಕಪಟಿಗಳೇ ಅಂತ ಕರೀತಾರೆ ಯೇಸು ಸ್ವಾಮಿ. ತಪಸ್ಸು ಕಾಲದಲ್ಲಿ ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಂತ ಶಿಲುಬೆ ಗುರುತು ಹಾಕ್ಕೊಂಡು ಬೂದಿ ಹಚ್ಕೊಂಡು ಅಲ್ಲ ತೋರಿಸ್ಬೇಕಾಗಿರೋದು, ನಿನ್ನ ಪಾಪ ಜೀವನವನ್ನು ಬಿಟ್ಟಿದ್ದನ್ನು ತೋರಿಸು, ದ್ವೇಷವನ್ನು ಬಿಟ್ಟಿದ್ದನ್ನು ತೋರಿಸು. ಅದನ್ನೇ ಇಲ್ಲಿ ವಾಕ್ಯ ಹೇಳ್ತಾ ಇರೋದು. ಸುನ್ನತಿ ಅನ್ನೋದೇನು?
ಒಂದು ಸಂಪ್ರದಾಯ ಮತ್ತು ಸಂಸ್ಕಾರನೂ ಕೂಡ ಹೇಳ್ಬೋದು ಬೇಕಾದರೆ. ಇಸ್ರಾಯೇಲರ ಒಂದು ಸಂಪ್ರದಾಯನೂ ಹೌದು, ಒಂದು ಸಂಸ್ಕಾರನೂ ಹೌದು. ಇದನ್ನು ಕೊಟ್ಟಿದ್ಯಾರು? ದೇವರೇ ಕೊಟ್ಟಿದ್ದು ಸಂಪ್ರದಾಯ, ದೇವರೇ ಕೊಟ್ಟ ಸಂಸ್ಕಾರ. ನೀವು ಹೇಳ್ಬೋದು ಇದು ದೇವರೇ ಕೊಟ್ಟಿದ್ದಲ್ವ ಅಂತ. ಹೌದು, ದೇವರೇ ಕೊಟ್ಟಿದ್ದು ಸಂಪ್ರದಾಯ. ಇದು ಮನುಷ್ಯ ಮಾಡಿದ್ದಲ್ಲ, ಆಯಿತಾ? ಮನುಷ್ಯ ಮಾಡಿದ್ದಲ್ಲ. ಸುನ್ನತಿ ಆಗಬೇಕು ಪ್ರತಿಯೊಬ್ಬ ಗಂಡಸರಿಗೆ. 8 ದಿನ ಪ್ರಾಯವಾಗುವಾಗ ಯಹೂದ್ಯರಲ್ಲಿ ಹುಟ್ಟುವ, ಇಸ್ರಾಯೇಲ್ ವಂಶದಲ್ಲಿ ಹುಟ್ಟುವ ಪ್ರತಿಯೊಂದು ಗಂಡು ಮಗುವಿಗೂ ಸುನ್ನತಿ ಆಗಬೇಕು. ಸರ್ಕಂಸಿಷನ್, ಜನನೇಂದ್ರಿಯ ಮುಂದಲುಗಳನ್ನು ತೆಗಿಬೇಕು. ಇದೊಂದು ಸಂಸ್ಕಾರ. ಇದೊಂದು ಸಂಸ್ಕಾರವಾಗಿ, ಇದೊಂದು ಸಂಪ್ರದಾಯವಾಗಿ ನೀವೆಲ್ಲರೂ ಮಾಡಬೇಕು ಅಂತ ಒಂದು ನಿಯಮವನ್ನು ದೇವರು ಮೋಶೆ ಮುಖಾಂತರ ಯಹೂದ್ಯ ಜನರಿಗೆ, ಇಸ್ರಾಯೇಲ್ ಜನರಿಗೆ ಕೊಟ್ಟರು. ಅದಕ್ಕಿಂತ ಮುಂಚಿತವಾಗಿ ಅಬ್ರಹಾಮನಿಗೂ ಕೊಟ್ಟರು. ಅಲ್ಲಿಂದ ಈ ಕಡೆ ಅಬ್ರಹಾಮನ ಸಂತತಿಗೆ ಎಲ್ರಿಗೂ ಕೂಡ ದೇವರು ಅದನ್ನು ಕಂಟಿನ್ಯೂ ಆಗಬೇಕು ಅಂತ ಆರ್ಡರ್ ಮಾಡಿದರು. ಆದರೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಹಳೆ ಸಿಸ್ಟಮ್ನ ಎತ್ತಾಕಿ ಇಲ್ಲಿ ಹೇಳ್ತಾ ಇದ್ದಾರೆ, ಫಾರ್ ಇನ್ ಕ್ರೈಸ್ಟ್ ಜೀಸಸ್, ಕ್ರಿಸ್ತನಲ್ಲಿ ನೀನು ಬಂದ ಮೇಲೆ, ಯೇಸುನ ಒಳಗಡೆ ಬಂದ ಮೇಲೆ, ಯೇಸುಗೆ ಸುನ್ನತಿ ಆಗಿದೆಯಾ? ನಿನಗಿನ್ನು ಅಗತ್ಯ ಇಲ್ಲ. ಯೇಸು ಸುನ್ನತಿ ಆಗಿದ್ದು ಯಾರಿಗೋಸ್ಕರ? ನನಗೋಸ್ಕರ. ನೀನು ಯೇಸು ಒಳಗಡೆ ಬಂದ ಮೇಲೆ ಯೇಸುಗೆ ಸುನ್ನತಿ ಮಾಡಿದ್ದು ನಿನಗೋಸ್ಕರ, ಆದರೆ ನಿನಗೆ ಸುನ್ನತಿ ಅವಶ್ಯಕತೆ ಇಲ್ಲ. ಇನ್ನೊಂದು, ಹಳೆ ಒಡಂಬಡಿಕೆ ಪ್ರಕಾರ ನೋಡ್ಲಿಕ್ಕೆ ಹೋದರೆ ಗಂಡಸರಿಗೆ ಮಾತ್ರ ಸುನ್ನತಿ, ಹೆಂಗಸರಿಗೆ ಆಗಲ್ಲ. ಅವರೊಂದು ಸ್ವಲ್ಪ ಹೊರಗಡೆನೇ ಉಳಿದಿರ್ತಾರೆ. ಯೇಸುನಲ್ಲಿ ವಿಶ್ವಾಸದ ಮುಖಾಂತರ ಗಂಡಾಗಲಿ ಹೆಣ್ಣಾಗಲಿ ಯಾರೇ ಬಂದರೂ ಎಲ್ರಿಗೂ ಸುನ್ನತಿ ಆಯಿತು. ಆಲ್ ಆರ್ ನ್ಯೂ ಕ್ರಿಯೇಷನ್. ಎಷ್ಟು ಅದ್ಭುತ ಅಲ್ವಾ? ಸೊ ಫಾರ್ ಇನ್ ಕ್ರೈಸ್ಟ್ ಜೀಸಸ್ ನೈದರ್ ಸರ್ಕಮ್ಸಿಷನ್ ನಾರ್ ಅನ್ಸರ್ಕಮ್ಸಿಷನ್. ಸುನ್ನತಿ ಮಾಡಿಸ್ಕೊಳ್ಳೋದೇ ಇರೋದು ಮುಖ್ಯ ಅಲ್ಲ. ಕೌಂಟ್ಸ್ ಫಾರ್ ಎನಿಥಿಂಗ್. The only thing that counts is faith working through love. ಪ್ರೀತಿಯಿಂದ ಕಾರ್ಯ ಮಾಡುವ ವಿಶ್ವಾಸವೇ ಕ್ರೈಸ್ತ ಜೀವನದಲ್ಲಿ ಮುಖ್ಯ. ಕ್ರೈಸ್ತ ವಿಶ್ವಾಸಿಗಳೇ, ನಿಮ್ಮ ಕ್ರೈಸ್ತ ಜೀವನಕ್ಕೆ ನಿಮ್ಮ ಕ್ರೈಸ್ತ ಸಂಪ್ರದಾಯಗಳಲ್ಲ ಮುಖ್ಯ, ನಿಮ್ಮ ಸಂಸ್ಕಾರಗಳಲ್ಲ ಮುಖ್ಯ. ಅದು ಬೇಡ ಅಂತಲ್ಲ, ಸಂಸ್ಕಾರ ಒಳ್ಳೆಯದೇ, ಸಂಪ್ರದಾಯಗಳು ಒಳ್ಳೆಯದೇ. ಆದರೆ ಪ್ರೀತಿಯಿಂದ ಕಾರ್ಯ ಮಾಡುವ ವಿಶ್ವಾಸ ನಿನ್ನಲ್ಲಿಲ್ಲದೆ ಇದ್ದರೆ ನಿನ್ನ ಸಂಪ್ರದಾಯಕ್ಕೆ ಬೆಲೆ ಇಲ್ಲ, ನಿನ್ನ ಸಂಸ್ಕಾರಕ್ಕೆ ಬೆಲೆ ಇಲ್ಲ. ಅದು ನಾನು ಹೇಳಿದ ಮಾತಿನ ಅರ್ಥ. ಸಂಪ್ರದಾಯ ಸರಿ ಇಲ್ಲ, ಸಂಸ್ಕಾರ ಸರಿ ಇಲ್ಲ ಅಂತಲ್ಲ. ಸಂಪ್ರದಾಯಗಳೆಲ್ಲವೂ ಒಳ್ಳೆಯದೇ. ಒಳ್ಳೆಯ ಸಂಪ್ರದಾಯ ಆದರೆ, ದೈವಿಕವಾದ ಒಳ್ಳೆಯ ಸಂಪ್ರದಾಯಗಳಿದೆ ನಮ್ಮ ಸಭೆಯಲ್ಲಿ. ಒಳ್ಳೆಯ ಸಂಸ್ಕಾರಗಳು, ಸಂಪ್ರದಾಯಗಳು, ಆಚರಣೆಗಳು ನಮ್ಮಲ್ಲಿದೆ, ಅದು ಒಳ್ಳೆಯದೇ. ಆದರೆ ಪ್ರೀತಿಯ ಸಹೋದರ ಸಹೋದರಿ, ಪ್ರೀತಿಯಿಂದ ಕಾರ್ಯವೆಸಗುವ ವಿಶ್ವಾಸ ನಿನ್ನಲ್ಲಿ ಇಲ್ಲದೆ ಇದ್ದರೆ ನೀನು ಅನುಸರಣೆ ಮಾಡುವ ಸಂಪ್ರದಾಯಗಳು, ಸಂಸ್ಕಾರಗಳು, ಆಚಾರ ವಿಚಾರಗಳು ಝೀರೋ ಬೆಲೆ, ಯಾವ ಬೆಲೆನೂ ಇಲ್ಲ. ಅದಕ್ಕೆ ಪೌಲರು ಹೇಳಿದ್ದು ಸುನ್ನತಿ ಸರಿ ಇಲ್ಲ ಅಂತ ಹೇಳಲಿಲ್ಲ. ಸುನ್ನತಿ ಮಾಡ್ಕೊಳ್ಳದೆ ಇರೋದು ಮುಖ್ಯ ಅಲ್ಲ. ಯೇಸುವಿನಲ್ಲಿ ಬಂದ ಮೇಲೆ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ದೇವರ ಮಗನಾದ ಮೇಲೆ, ದೇವರ ಮಗಳಾದ ಮೇಲೆ, ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಈಸ್ ವಾಕಿಂಗ್ ಬೈ ಫೇತ್ ಇನ್ ಲವ್. ಅಥವಾ ವಿಶ್ವಾಸದ ಒಂದು ಜೀವನವನ್ನು ನೀನು ಪ್ರೀತಿಯ ಕಾರ್ಯಗಳ ಮುಖಾಂತರ ಜೀವಿಸೋದು. ಅದಿಲ್ಲದೆ ಇದ್ದರೆ ನಾವು ಇವತ್ತು ಕರಿಸ್ಮ್ಯಾಟಿಕಲ್ಲಿ ಹೇಗಿದ್ದೀವಿ ಅಂದರೆ, ನಾವು ಒಂದು ರೀತಿಯಲ್ಲಿ ಫರಿಸಾಯರಲ್ಲಿ ಸ್ಟ್ರಾಂಗ್ ಫರಿಸಾಯರ್ ಆಗಿಬಿಟ್ಟಿದ್ದೀವಿ. ಪ್ರಾರ್ಥನೆ ಅಂದರೆ ಭಯಂಕರ ಪ್ರಾರ್ಥನೆ, ಪ್ರಬೋಧನೆ ಅಂದರೆ ಇದು ಬೆವರು ಇಳಿಯೋ ಥರ ಪ್ರಬೋಧನೆ, ಮೈಗೆ ಹಿಡ್ಕೊಂಡು, ಆಯಿತಾ? ನೀವು ಕೆಲವೊಂದು ವರ್ಷಿಪ್ ಲೀಡ್ ಮಾಡುವಾಗೆಲ್ಲ ಬೆವರು ಇಳಿತಾ ಇರ್ತೀವಿ ನಮಗೆ. ಅದು ಪ್ರಾರ್ಥನೆ ಮಾಡುವಾಗ, ಸ್ತುತಿ ಮಾಡುವಾಗ ಬೆವರು ಇಳಿಯೋ ಥರ ಎಲ್ಲ ಮಾಡ್ತೀವಿ. ಆದರೆ ಪ್ರೀತಿಯ ಜೀವನ ಇಲ್ಲದೆ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಒಂದು ರೀತಿ ಫರಿಸಾಯರಕ್ಕಿಂತ ಮೋಸ ಆಗಿರ್ತೀವಿ. ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ದು, ಇವತ್ತು ಉಪವಾಸ, ಇವತ್ತು ಮಕ್ಕಳಿಗೂ ಕೂಡ ಊಟ ಕೊಡಲ್ಲ, ನೀರು ಕೊಡಲ್ಲ, ಅಂಥ ಕಠಿಣ ಹೃದಯಗಳಿದ್ದಾರೆ. ಸೊ ಪಾಪ ಅವ್ರು ತಿನ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ದೇವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ಮನುಷ್ಯರ ಕಡೆಯಿಂದ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೇನು ಹೇಳಿದ, ಮನುಷ್ಯರು ಹೊರಗಡೆ ನೋಡ್ತಾರೆ. ಏನಿವೆ, ನೀವೇನೇ ಮಾಡಿ, ಬಾಹ್ಯ ಆಚರಣೆ ಏನೇ ಮಾಡಿ, ಆದರೆ ಪ್ರೀತಿಯಿಂದ ಕಾರ್ಯವೆಸಗುವ ವಿಶ್ವಾಸ ಇಲ್ಲದೆ ಇದ್ದರೆ, ನಿನ್ನ ಗಂಡನ ಜೊತೆಗೆ ನಿನ್ನ ಸಂಪರ್ಕ ಸರಿ ಇಲ್ಲದೆ ಇದ್ದರೆ, ಗಂಡ ಹೆಂಡತಿ ಸಂಬಂಧ ರಿಲೇಷನ್ಶಿಪ್ಪೇ ಸರಿ ಇಲ್ಲ, ಗಂಡನ ಜೊತೆಗೆ ಮಾತಾಡೋದೇ ಇಲ್ಲ, ಮಾತುಬಿಟ್ಟು 3 ತಿಂಗಳಾಯಿತು, ಹೆಂಡತಿ ಜೊತೆಗೆ ಒಂದು ಪ್ರೀತಿಯಿಂದ ಮಾತಾಡಿ 6 ತಿಂಗಳಾಗೋಯ್ತು, ಗಂಡ ಹೆಂಡತಿ ಒಂದು ಒಳ್ಳೆಯ ಸಂಪರ್ಕದಲ್ಲಿಲ್ಲ, ಒಂದು ಪ್ರೀತಿಯ ಸಂಪರ್ಕದಲ್ಲಿಲ್ಲ, ನೀನು ಹೋಗಿ ಬೂದಿ ಹೆಚ್ಕೊಂಡು ಬಂದಿದ್ಯಾ, ಇವತ್ತು ಕೂತ್ಕೊಂಡಿದ್ಯಾ, ಊಟನೂ ಬಿಟ್ಟಿದ್ಯಾ, ಮಾಂಸನೂ ಬಿಟ್ಟಿದ್ಯಾ, ಎಲ್ಲ ಬಿಟ್ಕೊಂಡು ಕೂತ್ಕೊಂಡಿದ್ಯಾ. ಯಾವ ಪುರುಷಾರ್ಥಕ್ಕಾಗಿ, ಯಾವ ಲಾಭಕ್ಕೋಸ್ಕರ? ಏನು ಪ್ರಯೋಜನ ಇಲ್ಲ ಆ ರೀತಿ ಮಾಡಿ.
ದೇವರು ಬಯಸೋದು ಇದನ್ನೆಲ್ಲ, ಈ ಬೂದಿ ಎಲ್ಲ ಅಲ್ಲೇ ಇಟ್ಬಿಟ್ಟು ಹೋಗಿ ನಿನ್ನ ಗಂಡನ ಜೊತೆಗೆ ಅಥವಾ ನಿನ್ನ ಹೆಂಡತಿ ಜೊತೆಗೆ ಮೊದಲು ಸಂಧಾನ ಮಾಡಿಕೊಂಡು ಆಮೇಲೆ ಬಂದು ಬೂದಿ ಹಚ್ಕೋ. ಬೂದಿ ಹಚ್ಚಬೇಡ ಅಂತ ಹೇಳಲಿಲ್ಲ ದೇವರು. ವಿಭೂತಿ ಹಚ್ಚೋ ತಪ್ಪು ಅಂತ ಹೇಳಲಿಲ್ಲ. ಯಾವುದೇ ಒಂದು ಸಂಪ್ರದಾಯ ಇರಲಿ, ಕಾಣಿಕೆ ಇರಲಿ, ದೇವರು ಇದು ಮಾಡಬೇಡಿ ತಪ್ಪು ಅಂತ ಅಲ್ಲ ಹೇಳಿರೋದು. ಆದರೆ ಪ್ರೀತಿಯಿಂದ ಕಾರ್ಯವೆಸಗುವ ವಿಶ್ವಾಸ ನಿನ್ನಲ್ಲಿ ಇಲ್ಲದೆ ಇದ್ದರೆ ನಿನ್ನ ವಿಶ್ವಾಸಕ್ಕೆ ಬೆಲೆ ಇಲ್ಲ. ಕಾಯಿನನ ಕಾಣಿಕೆ ಯಾಕೆ ರಿಜೆಕ್ಟ್ ಆಯಿತು ಅಂದರೆ, ಅವನು ಸಾಂಪ್ರದಾಯಿಕವಾಗಿ ತಂದ, ಕಾಣಿಕೆ ಕೊಡಬೇಕು ದೇವರಿಗೆ, ಕಾಣಿಕೆ ಕೊಟ್ಟ, ದೇವರಿಗೆ ಕೊಟ್ಟ, ಪಿಶಾಚಿಗೆ ಕೊಟ್ಟಿಲ್ಲ. ಕೆಲವರು ಕೊಡೋ ಥರ ದೇವರಿಗೆ ಕೊಟ್ಟ, ಕಾಯಿನನ್ನು ಕೊಟ್ಟ, ಹೇಬೇಲನ್ನು ಕೊಟ್ಟ. ಆದರೆ ಒಬ್ಬನಲ್ಲಿ ರೈಟ್ ಫೇತ್ ಇರಲಿಲ್ಲ. ನಮಗೆಲ್ಲ ವಿಶ್ವಾಸ ಇದೆ ಅಲ್ವಾ? ರೈಟ್ ಫೇತ್ ಆಗಬೇಕದು. ಅದು ರೈಟ್ ಆಗೋದು ಯಾವಾಗ ಗೊತ್ತಾ? ಲವ್ ಮಿಕ್ಸ್ ಆದಾಗ. ಫೇತ್ ಈಸ್ ಗುಡ್. ಇಫ್ ಇಟ್ ಈಸ್ ನಾಟ್ ಮಿಕ್ಸ್ಡ್ ವಿತ್ ಲವ್, ದ್ಯಾಟ್ ಫೇತ್ ಈಸ್ ಯೂಸ್ಲೆಸ್. ಇಟ್ಸ್ ವೆರಿ ಡೇಂಜರಸ್. ಕೇಳಿಸ್ಕೊಳ್ಳಿ ಇನ್ನೊಂದು ಸಾರಿ. ವಿಶ್ವಾಸ ಒಳ್ಳೆಯದೇ, ಆದರೆ ಅದಕ್ಕೆ ಪ್ರೀತಿ ಬೆರೆಯದೇ ಇದ್ದರೆ, ಕಾರ್ಯರೂಪದಲ್ಲಿ ಆಗದೇ ಇದ್ದರೆ ಆ ವಿಶ್ವಾಸ ತಪ್ಪಾದ ವಿಶ್ವಾಸ, ಸತ್ತ ವಿಶ್ವಾಸ. ಕಾರಣ ಕ್ರಿಯೆ ಇಲ್ಲ. ಕಾಯಿನನಿಗೆ ಇವರು ದೇವರು ಅಂತ ನಂಬಿಕೆ ಇತ್ತು, ದೇವರಿಗೆ ಕಾಣಿಕೆ ಕೊಡಬೇಕು ಅಂತ ಅರಿವಿತ್ತು, ಅವನದು ಮಾಡ್ದ. ಆದರೆ ದೇವರು ಅಂತ ವಿಶ್ವಾಸನೂ ಇತ್ತು, ದೇವರಿಗೆ ಕಾಣಿಕೆ ಕೊಡಬೇಕು ಅಂತಲೂ ಇತ್ತು. ಆದರೆ ಆ ವಿಶ್ವಾಸ ರೈಟ್ ಫೇತ್ ಆಗಿರಲಿಲ್ಲ. ಬೈಬಲ್ನಲ್ಲಿ ವಿಶ್ವಾಸ 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 ಅಂತ ಇದೆ ಅನೇಕ ಕಡೆ. ಅದೆಲ್ಲ ರೈಟ್ ಅಂತ ನೀವು ಹಾಕ್ಕೊಳ್ಳಿಬೇಕಾದ್ರೆ. ಫೇತ್ ಈಸ್ ಆಲ್ವೇಸ್ ರೈಟ್. ಆ ರೈಟ್ ಅಲ್ಲದೆ ಇರೋ ವಿಶ್ವಾಸನ ವಿಶ್ವಾಸ ಅಂತ ಬೈಬಲಲ್ಲೆಲ್ಲೂ ಹೇಳಲಿಲ್ಲ. ಆದ್ದರಿಂದ ವಾಟ್ ಈಸ್ ರೈಟ್ ಫೇತ್ ದೆನ್? ದ ಫೇತ್ ವಿಚ್ ವರ್ಕ್ಸ್ ಬೈ ಲವ್ ಈಸ್ ದ ರೈಟ್ ಫೇತ್. ಸರಿಯಾದ ವಿಶ್ವಾಸ ಯಾವುದು ಕೇಳಿದರೆ, ದ ಫೇತ್ ವಿಚ್ ವರ್ಕ್ಸ್ ಬೈ ಲವ್ ಈಸ್ ಕಾಲ್ಡ್ ದ ರೈಟ್ ಕೈಂಡ್ ಆಫ್ ಫೇತ್. ಸರಿಯಾದ ವಿಶ್ವಾಸ ಅಂದರೆ ಏನು, ಹೇಗಿರುತ್ತೆ? ಪ್ರೀತಿಯಿಂದ ಕಾರ್ಯ ಮಾಡುವ ವಿಶ್ವಾಸವೇ ನಿಜವಾದ ವಿಶ್ವಾಸ. ಬಾಕಿ ವಿಶ್ವಾಸ, ಭಾನುವಾರ ಚರ್ಚಿಗೆ ಹೋಗ್ತೀವಿ, ಒಳ್ಳೆಯದು. ವಿಭೂತಿ ಬುಧವಾರ ಬೂದಿ ಹಚ್ಕೊಳ್ತೀವಿ, ಒಳ್ಳೆಯದು. ಉಪವಾಸ ಮಾಡ್ತೀವಿ, ಒಳ್ಳೆಯದು. ಡೈಲಿ ಪ್ರೇಯರ್, ಒಳ್ಳೆಯದು. ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪ್, ಒಳ್ಳೆಯದು. ಎಲ್ಲ ಒಳ್ಳೆಯದೇ. ಆದರೆ ಒಡ ಹುಟ್ಟಿದವರ ಮೇಲೆ ದ್ವೇಷ ಇಟ್ಟುಕೊಂಡು ಇದನ್ನೆಲ್ಲ ಮಾಡಿದರೆ ಏನು ಪ್ರಯೋಜನ ಇಲ್ಲ. ನಿನ್ನ ಹೃದಯದಲ್ಲಿ ಇನ್ನೊಬ್ಬರ ಮೇಲೆ ದ್ವೇಷ ಇಟ್ಟುಕೊಂಡು, ವೈಮನಸ್ಸು ಇಟ್ಟುಕೊಂಡು ನೀನು ಎಷ್ಟು ಪ್ರಾರ್ಥಿಸಿದರೂ, ಎಷ್ಟು ಬಾಹ್ಯವಾದ ಕಾರ್ಯಗಳನ್ನ ಮಾಡಿದರೂ, ಪ್ರೀತಿಯ ಸಹೋದರ ಸಹೋದರಿ, ಅದು ಪ್ರೀತಿಯಿಂದ ಕಾರ್ಯ ಮಾಡುವ ವಿಶ್ವಾಸ ಅಲ್ಲ. ಈಗ ಇವನ ಹೃದಯದಲ್ಲಿ ಏನು ತುಂಬಿಕೊಂಡಿತ್ತು ಕೇಳಿದರೆ, ಕತ್ತಲೆ ತುಂಬಿಕೊಂಡಿತ್ತು. ಹಿಸ್ ಹಾರ್ಟ್ ವಾಸ್ ಫುಲ್ ಆಫ್ ಡಾರ್ಕ್ನೆಸ್. ಯಾರ ಹೃದಯದಲ್ಲಿ? ಕಾಯಿನನ ಹೃದಯದಲ್ಲಿ ಏನು ತುಂಬಿಕೊಂಡಿತ್ತು? ಕತ್ತಲೆ ತುಂಬಿಕೊಂಡಿದೆ. ಆದರೆ ಕೈಯಲ್ಲಿ ಏನಿದೆ? ಕಾಣಿಕೆ ಇದೆ. ಹಾರ್ಟ್ ಫುಲ್ ಆಫ್ ಡಾರ್ಕ್ನೆಸ್, ಹ್ಯಾಂಡ್ ಫುಲ್ ಆಫ್ ಆಫರಿಂಗ್ಸ್ ಟು ಗಾಡ್. ಗಾಡ್ ಕ್ಯಾನ್ ನಾಟ್ accept that. God will reject it. God says, first you bring light into your heart. ಮೊದಲು ನಿನ್ನ ಹೃದಯದೊಳಗಡೆ ಬೆಳಕನ್ನು ತೆಗೆದುಕೊಂಡು ಬಾ. ನೀನು ಬೆಳಕಿನಲ್ಲಿ ಇದ್ದು ಈ ಕಾಣಿಕೆ ಕೊಡು. ಈಗ ಹೃದಯದಲ್ಲಿ ಏನಿದೆ? ಕತ್ತಲೆ ಇದೆ. ಅಕಾರ್ಡಿಂಗ್ ಟು 1 John 2:11, ಯೋವಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯದ ಪ್ರಕಾರ, ಕಾಯಿನನ ಹೃದಯ ದೇವರು ಪರೀಕ್ಷೆ ಮಾಡಿ ನೋಡುವಾಗ ಏನು ಕಾಣ್ತಾ ಇದೆ? ಕತ್ತಲೆ ಕಾಣ್ತಾ ಇದೆ. ನಾವು ನೋಡುವಾಗ ನಮಗೇನು ಕಾಣಿಸುತ್ತೆ? ಏನೂ ಕಾಣಿಸೋದಿಲ್ಲ. ಇಬ್ಬರೂ ಬೂದಿ ಹಚ್ಕೊಂಡು ಬಂದಿದ್ದಾರೆ, ಇಬ್ಬರೂ ಕಾಣಿಕೆ ತೊಗೊಂಡು ಬಂದಿದ್ದಾರೆ, ಇಬ್ಬರೂ ಮೊಣಕಾಲು ಹಾಕಿದ್ದಾರೆ, ಇಬ್ಬರೂ ಕಾಣಿಕೆ ಕೊಡ್ತಾ ಇದ್ದಾರೆ. ದೇವರು ನೋಡಿದರೆ ಒಬ್ಬರಿಗೆ ಪ್ರೈಸ್ ಲಾರ್ಡ್ ಹೇಳ್ತಾ ಇಲ್ಲ, ಇನ್ನೊಬ್ಬರಿಗೆ ಪ್ರೈಸ್ ಲಾರ್ಡ್ ಹೇಳ್ತಾ ಇದ್ದಾರೆ. ಒಬ್ಬರಿಗೆ ಹ್ಯಾಂಡ್ ಶೇಕ್ ಮಾಡ್ತಾ ಇಲ್ಲ, ಇನ್ನೊಬ್ಬರಿಗೆ ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ತಬ್ಕೊಳ್ತಾ ಇದ್ದಾರೆ, ಇನ್ನೊಬ್ಬನಿಗೆ ತಬ್ಕೊಳ್ತಾ ಇಲ್ಲ. ಒಬ್ಬನ ನೋಡಿ ಸ್ಮೈಲ್ ಕೊಡ್ತಾ ಇದ್ದಾರೆ, ಇನ್ನೊಬ್ಬನ ನೋಡಿ ಸ್ಮೈಲೇ ಕೊಡ್ತಾ ಇಲ್ಲ. ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ಹಾಗೆ ಮಾಡಿದರೆ, ಯಾರಾದರೂ ಹಾಗೆ ಮಾಡಿದರೆ ಬೇಜಾರಾಗುತ್ತೆ. ಅವನಿಗೂ ಅದೇ ಆಗಿದ್ದು. ಮುಖ ಸಿಂಡ್ರಿಸ್ಕೊಂಡ. ಇವ್ರು ಪ್ರೈಸ್ ಲಾರ್ಡ್ ಹೇಳಲಿಲ್ಲ ಅಂದರೆ ಏನಾಯಿತು? ಅವ್ರು ಪ್ರೈಸ್ ಲಾರ್ಡ್ ಹೇಳ್ತಾರಲ್ಲ, ಸಾಕು. ಏನು ಇವ್ರೊಬ್ಬರೇನಾ ಪ್ರಪಂಚದಲ್ಲಿ ಇರೋ ಒಳ್ಳೆ ಮನುಷ್ಯ? ಇವ್ರು ನಮಗೆ ಗೊತ್ತಿಲ್ವಾ? ಬರೀ ನಾಟಕ ಮೈಕ್ ಹಿಡ್ಕೊಂಡು ಮಾಡೋದು ಪೂರ್ತಿ ನಾಟಕನೇ. ಒಂದು ಪ್ರೈಸ್ ಲಾರ್ಡ್ ಹೇಳೋಕ್ಕೆ ಬರೋದಿಲ್ಲ, ಪಕ್ಷಪಾತ ಮಾಡ್ತಾರೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಕಾಯಿನನ್ನು ಗೊಣಗುಟ್ಕೊಂಡು ಹೋಗಿದ್ದ ಆ ರೀತಿ. ಆದರೆ ದೇವ್ರ ಮುಂದೆ ಗೊಣಗುಟ್ಟಿ ಏನು ವರ್ಕೌಟ್ ಆಗುತ್ತೆ? ಓದಿ 1 John 2:11 ಏನು ಹೇಳುತ್ತೆ?
ತನ್ನ ಸಹೋದರನನ್ನು ದ್ವೇಷಿಸುವವನು ತನ್ನ ಸಹೋದರನನ್ನು, ಸಹೋದರಿಯನನ್ನು, ಗಂಡನನ್ನು, ಅಪ್ಪನನ್ನು, ಅಮ್ಮನನ್ನು, ಅತ್ತೆಯನ್ನು, ಸೊಸೆಯನ್ನು, ಮಾವನನ್ನು, ಅಳಿಯನನ್ನು, ಪಕ್ಕದ ಮನೆಯವರನ್ನು ದ್ವೇಷಿಸುವವರು ಕತ್ತಲಲ್ಲಿ ಇದ್ದಾನೆ. ಎಲ್ಲಿದ್ದಾನೆ? ಎಷ್ಟು ವ್ಯಾಟ್ ಲೈಟ್ ಹಾಕಿದ್ರು ನೀನು ಕತ್ಲೆನಲ್ಲೇ ಇದೆಯಾ ಅಂತ ಅರ್ಥ ಆಗ್ತಿದೆಯಾ? ಯಾರಾದರೂ ಇದ್ದೀರಾ ನಿಮ್ಮಲ್ಲಿ ಮನಸ್ಸಿನಲ್ಲಿ ಯಾರ ಮೇಲಾದರೂ ಈ ರೀತಿ ದ್ವೇಷ ಇಟ್ಕೊಂಡಿರುವವರು? ಅತ್ತೆ ಮೇಲೆ ಸೊಸೆ, ಸೊಸೆ ಮೇಲೆ ಅತ್ತೆ, ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಆ ರೀತಿ ದ್ವೇಷ ಇಟ್ಕೊಂಡು ಯಾರಾದರೂ ಇಲ್ಲಿ ಕಾಣಿಕೆ ಇಟ್ಕೊಂಡು ಬಂದಿದ್ದೀರಾ? ನಿಮ್ಮ ಕಾಣಿಕೆ ಯಾವುದು ಇವತ್ತು ಗೊತ್ತಾ? ಹಾಲೆಲೂಯಾ, ಹಲ್ಲೇಲೂಯಾ, ಅದೇ ಕಾಣಿಕೆ. ಸ್ತುತಿ, ಕೈ ಎತ್ತಿ ಸ್ತುತಿ ಮಾಡೋದು, ಪ್ರಾರ್ಥನೆ ಮಾಡೋದು, ಕರಿಸ್ಮ್ಯಾಟಿಕ್ ಪ್ರಾರ್ಥನೆಗಳು, ಇದೇ ಕಾಣಿಕೆ ಅಂತ ಇಟ್ಕೊಳ್ಳಿ. ಕಾಯಿನ ಹೇಬೆಲ್ಲ ಕಾಣಿಕೆ ಕೊಟ್ಟ ಹಾಗೆ ನಾವು ಇನ್ನೊಂದು ರೀತಿ ಕಾಣಿಕೆ ಕೊಡ್ತಾ ಇದ್ದೀವಿ. ಸಹೋದರನನ್ನು ದ್ವೇಷಿಸುವವನು ಎಲ್ಲಿದ್ದಾನಂತೆ? ಎಲ್ಲಿದ್ದಾನೆ? ಕತ್ತಲಲ್ಲೇ ಇದ್ದಾನೆ, ಕತ್ತಲಲ್ಲೇ ನಡೆಯುತ್ತಾನೆ. ಎಲ್ಲಿ ನಡೀತಾನೆ? ಕತ್ತಲಲ್ಲೇ ನಡೀತಾನೆ, ಕತ್ತಲಲ್ಲೇ ಪ್ರಾರ್ಥನೆ, ಕತ್ತಲಲ್ಲಿ ಪ್ರಾರ್ಥನೆ, ಕತ್ತಲಲ್ಲೇ ಜೀವನ. ಕತ್ತಲು ಅವನನ್ನು ಕುರುಡಾಗಿಸಿರುವುದರಿಂದ, ಆ ದ್ವೇಷ, ಹೊಟ್ಟೆ ಕಿಚ್ಚು ಎಂಬ ಕತ್ತಲು ಅವನನ್ನು ಕುರುಡಾಗಿಸಿರುವುದರಿಂದ ಎತ್ತ ಹೋಗುತ್ತಿದ್ದಾನೆಂದು ಅವನಿಗೇ ತಿಳಿಯದು. ಎತ್ತ ಹೋಗುತ್ತಿದ್ದಾನೆಂದು ಅವನಿಗೇ ತಿಳಿಯದು. ಅಂದರೆ ಜೀವನದಲ್ಲಿ ಒಂದು ಗೊತ್ತು ಗುರಿನೇ ಇರೋದಿಲ್ಲ. ನಿಮ್ಮ ಹೃದಯದಲ್ಲಿ ಯಾರೆಲ್ಲ ದ್ವೇಷ ಇಟ್ಕೊಂಡು ನೀವು ಬದುಕ್ತಿರಲ್ವಾ, ನಿಮ್ಮ ಜೀವನಕ್ಕೊಂದು ಡೈರೆಕ್ಷನ್ ಇರೋದಿಲ್ಲ. ಯು ವಿಲ್ ನಾಟ್ ಹ್ಯಾವ್ ಎನಿ ಡೈರೆಕ್ಷನ್ ಇನ್ ಯುವರ್ ಲೈಫ್ ಇಫ್ ಯು ಹ್ಯಾವ್ ಹೇಟ್ರೇಟ್ ಆ್ಯಂಡ್ ಜೆಲಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಯಾರ ಮೇಲಾದರೂ ಯಾವುದಾದ್ರೂ ವಿಷಯದಲ್ಲಿ ಹಗೆತನ, ಹೊಟ್ಟೆ ಕಿಚ್ಚಿಟ್ಕೊಂಡು ನೀವೆಷ್ಟು ಪ್ರಾರ್ಥನೆ ಮಾಡಿದ್ರು, ಎಲ್ಲಿ ಹೋಗಿ ಧ್ಯಾನಕ್ಕೆ ಹೋದರು, ಯಾರ ಹತ್ರ ಕೌನ್ಸಿಲಿಂಗ್ ಮಾಡ್ಕೊಂಡು ಬಂದರು, ನಿಮ್ಮ ಜೀವನಕ್ಕೊಂದು ಗೊತ್ತು ಗುರಿ ಇಲ್ದಿದ್ದಂಗೆ ಬದುಕಬೇಕಾಗುತ್ತೆ. ನೋ ಡೈರೆಕ್ಷನ್. ಕೆಲವರು ಕೇಳ್ತಾರೆ, ನಮ್ಮ ಟೀಮಲ್ಲಿ ಬಂದವರು ಎಷ್ಟೋ ಜನ ಕೇಳ್ತಾರೆ, ಎಷ್ಟೋ ವರ್ಷದಿಂದ ಟೀಮಲ್ಲಿ ಇದ್ದೀವಿ, ಪ್ರೇಯರಿಗೆ ಬರ್ತಾ ಇದ್ದೀವಿ, ಒಂದು ಜೀವನಕ್ಕೊಂದು ಡೈರೆಕ್ಷನ್ನೇ ಸಿಗ್ತಾ ಇಲ್ಲ. ನಿನಗೆ ಹೇಗೆ ಸಿಗುತ್ತೆ? ನಿನ್ನ ಜೀವನನೇ ಕತ್ತಲಲ್ಲಿದೆ, ಹೃದಯದಲ್ಲಿ ಕತ್ತಲೆ ಇರುವಾಗ ನಿನಗೆ ಡೈರೆಕ್ಷನ್ ಹೆಂಗೆ ಕಾಣುತ್ತೆ? ಯುವರ್ ಹಾರ್ಟ್ ಈಸ್ ಫುಲ್ ಆಫ್ ಡಾರ್ಕ್ನೆಸ್, ಹೇಟ್ರೇಟ್ ಆ್ಯಂಡ್ ಜೆಲಸ್. ಹೊಟ್ಟೆ ಕಿಚ್ಚು ಒಳಗೆ ತುಂಬಿಕೊಂಡಿದೆ, ದ್ವೇಷ ಇದೆ, ವೈಮನಸ್ಸಿದೆ, ಮನಸ್ತಾಪಗಳಿದೆ. ಇದೆಲ್ಲ ನೀನು ಇಲ್ಲಿಟ್ಕೊಂಡು ಜೀವನದಲ್ಲಿ ಡೈರೆಕ್ಷನ್ ಇಲ್ಲ, ಡೈರೆಕ್ಷನ್ ಸಿಗ್ತಾ ಇಲ್ಲ. ಪ್ರೇಯರಿಗೆ ಬರ್ತಾ ಇದ್ದೀವಿ, ಎಷ್ಟೋ ವರ್ಷದಿಂದ ಬರ್ತಾ ಇದ್ದೀವಿ, ಅನೇಕ ಧ್ಯಾನಗಳಲ್ಲಿ ಬಂದಿದ್ದೀವಿ, ಯಾಕೆ ಡೈರೆಕ್ಷನ್ ಸಿಗ್ತಾ ಇಲ್ಲ ಅಂತ ಹೇಳೋದಾದರೆ, ಬೈಬಲ್ ಹೇಳುತ್ತೆ, ನಿನ್ನ ಒಳಗಡೆ ಕತ್ತಲೆ ಇರುವಾಗ ನಿನ್ನ ಲೈಫಿಗೆ ಡೈರೆಕ್ಷನ್ ಇರೋದಿಲ್ಲ. ನೀನು ಎಲ್ಲೇ ಕೌನ್ಸಿಲಿಂಗಿಗೆ ಹೋದರೂ ಅಷ್ಟೇ, ಯಾರು ನಿನ್ನ ತಲೆ ಮೇಲೆ ಕೈ ಇಟ್ಟರು ಅಷ್ಟೇ. ಈಗ ಏನು ಆಗಬೇಕು ಅಂದರೆ, ದಾವಿದ ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ಮಾಡಬೇಕು. ನಾವು ಏನಂತ ಪ್ರಾರ್ಥನೆ ಮಾಡ್ತಾರೆ ದಾವಿದ? ಶುದ್ಧ ಹೃದಯ ಒಂದು ಕಡೆ, ದೇವರೇ ನನ್ನ ಕಣ್ಣಿನಿಂದ ಕತ್ಲೆಯನ್ನು ತೆಗೆದು ಹಾಕಿ ಅಂತ. ಕೀರ್ತನೆ 119ರಲ್ಲಿ 18ನೇ ವಾಕ್ಯ ಏನು ಹೇಳುತ್ತೆ? ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಾರ್ಥನೆ. ಇದನ್ನು ನೀವೆಲ್ಲರೂ ಹೇಳಿ ನೋಡೋಣ, ಪ್ರಾರ್ಥನೆ ಮಾಡಿ. ನಿನ್ನ ಶಾಸ್ತ್ರದ ಅಂದರೆ ನಿನ್ನ ವಾಕ್ಯದ ಮಹಿಮೆಯನ್ನು ಅರಿತುಕೊಳ್ಳುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ. ಓಪನ್ ಮೈ ಐಸ್ ಓ ಲಾರ್ಡ್ ಸೋ ದಟ್ ಐ ಮೇ ಬಿಹೋಲ್ಡ್ ವಂಡರಸ್ ಥಿಂಗ್ಸ್ ಔಟ್ ಆಫ್ ಯುವರ್ ವರ್ಡ್, ಔಟ್ ಆಫ್ ಯುವರ್ ಲಾ. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಾರ್ಥನೆ. ಚೆನ್ನಾಗಿದೆಯಾ? ಇದೊಂದು ಪ್ರಾರ್ಥನೆಯಾಗಿ ಬರ್ಕೊಳ್ಳಿ. ದೇವರೇ, ನಿನ್ನ ವಾಕ್ಯದ ಮಹಿಮೆ ನಾನು ಕಾಣುವಂತೆ. ಕೆಲವರು ಹೇಳ್ತಿರಲ್ವ, ವಾಕ್ಯ ಓದ್ತೀವಿ, ಏನೂ ಅರ್ಥ ಆಗೋದಿಲ್ಲ, ಕತ್ಲೆ ಇದೆ ನಿನ್ನ ಒಳಗಡೆ, ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ದರ್ ಈಸ್ ಫುಲ್ನೆಸ್ ಆಫ್ ಡಾರ್ಕ್ನೆಸ್ ಇನ್ ಯುವರ್ ಹಾರ್ಟ್ ಸೋ ದಟ್ ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ದ ಗ್ಲೋರಿ ಹಿಡನ್ ಇನ್ ದಿಸ್ ವರ್ಡ್. ದೇವರ ವಾಕ್ಯದಲ್ಲಿರ್ತಕ್ಕಂಥ ಆ ಗ್ಲೋರಿ, ಆ ಮಹಿಮೆ ನಿನಗೆ ಯಾಕೆ ಕಾಣ್ತಾ ಇಲ್ಲ ಅಂದರೆ, ದೇವರದನ್ನು ಹೈಡ್ ಮಾಡಿಟ್ಟಿದ್ದಾರೆ. ಇದು ಯಾರಿಗೆ ಕಾಣಬಾರ್ದು ಅಂತ, ಯಾರಿಗೆ ಕಾಣೋದಿಲ್ಲ ಗೊತ್ತಾ? ವಾಕ್ಯ ಓದ್ತೀರಿ, ಇಬ್ಬರು ಕೂತ್ಕೊಂಡು ಓದ್ತೀರಿ, ಕಾಯಿನನ್ನು ಓದ್ತಾನೆ, ಹ್ಯಾಬೆಲನ್ನು ಓದ್ತಾನೆ, ಇಬ್ಬರು ಓದ್ತಾರೆ, ಆದರೆ ಒಬ್ಬನಿಗೆ ಕಾಣಿಸುತ್ತೆ, ಒಬ್ಬನಿಗೆ ಕಾಣಿಸೋದಿಲ್ಲ. ಎಂಥ ಟೆಕ್ನಿಕಪ್ಪ ದೇವ್ರದ್ದು. ಸೇಮ್ ಬೈಬಲ್ ಆಯಿತಾ, ಸೇಮ್ ಲ್ಯಾಂಗ್ವೇಜ್, ಸೇಮ್ ಬೈಬಲ್, ಎಲ್ಲ ಸೇಮ್ ಟ್ರಾನ್ಸ್ಲೇಷನ್, ಎಲ್ಲ ಅದೇ. ಆದರೆ ಇಬ್ಬರು ಓದ್ತಾರೆ, ಆದರೆ ಒಬ್ಬನಿಗೆ ತಕ್ಷಣ ಏನೋ ಅರ್ಥ ಆಗುತ್ತೆ, ಇನ್ನೊಬ್ಬನಿಗೆ ಏನೂ ಅರ್ಥ ಆಗಲ್ಲ, ಅಥವಾ ಇನ್ನೊಬ್ಬನಿಗೆ ಲೌಕಿಕವಾದ ರೀತಿಯಲ್ಲಿ ಅರ್ಥ ಆಗುತ್ತೆ. ಕಾರಣ ಏನು ಗೊತ್ತಾ? ನಿನ್ನ ಹೃದಯದ ಒಳಗಡೆ
ಕತ್ತಲೆ ಇದ್ದರೆ ನೀನು ಓದ್ತೀಯ, ನಿನಗೆ ಅರ್ಥ ಆಗೋದಿಲ್ಲ. ಸೊ ಯು ಶುಡ್ ಪ್ರೇ, ಪ್ರಾರ್ಥಿಸ್ಬೇಕು ಇವತ್ತು ದೇವರ ಹತ್ರ. ಮಧ್ಯಾಹ್ನ ಮೇಲೆ ಇದೆ ಪ್ರಾರ್ಥನೆ ನಿಮ್ಮದು. ಊಟ ಆದಮೇಲೆ ಏನು ಪ್ರಾರ್ಥನೆ ಗೊತ್ತಾ? ದೇವರೇ ಕುರುಡುತನ ತೆಗಿಬೇಕು ಇವತ್ತು. ನನಗೊಂದು ಒಳ್ಳೆ ಸ್ಪಿರಿಚುವಲ್ ಐಸೈಟ್ ಕೊಡಬೇಕು ನೀನು ಇವತ್ತು. ಒಂದು ಒಳ್ಳೆಯ ಆತ್ಮೀಕ ದೃಷ್ಟಿ ನನಗೆ ನೀನು ಕೊಡಬೇಕು ದೇವರೇ. ಪವಿತ್ರ ಆದ್ಮೇಲೆ ನನಗೆ ಸಹಾಯ ಮಾಡಬೇಕು. ಇನ್ನೂ ಏನೆಲ್ಲ ಇದೆಯೋ ಈ ಹಾರ್ಟ್ ಒಳಗಡೆ, ಯು ಓನ್ಲಿ ಡೀಲ್ ಮೀ ಲಾರ್ಡ್. ಐ ಡು ನಾಟ್ ನೋ ವಾಟ್ ಈಸ್ ದ ಕಂಡೀಷನ್ ಆಫ್ ಮೈ ಹಾರ್ಟ್. ನನ್ನ ಹೃದಯ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ದೇವರೇ, ನಿನಗೆ ಗೊತ್ತಿದೆ. ಡೀಲ್ ಮಾಡಿಬಿಡಿ ಪೂರ್ತಿ. ಇವತ್ತು ಮುಗಿಸ್ಬೇಕು, ಚುಕ್ತಾಗಬೇಕು ಇವತ್ತು. ನಾನು ಇಲ್ಲಿಂದ ಹೋಗೋದಕ್ಕಿಂತ ಮೊದಲು ಐ ಮಸ್ಟ್ ಸಿ ಸಮ್ ಲೈಟ್. ಸ್ವಲ್ಪನಾದರೂ ಆ ಬೆಳಕನ್ನು ನೋಡಲಿಕ್ಕೆ ನನ್ನ ಜೀವನದಲ್ಲಿ ಆಗಬೇಕು ದೇವರೇ ಅಂತ ನೀವು ಆಸೆ ಪಟ್ಟು ಪ್ರಾರ್ಥಿಸ್ತಾ ಇರಿ, ಕೇಳ್ತಾ ಇರಿ. ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಪರಿಶುದ್ಧಾತ್ಮರು ಕಾರ್ಯ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ಓಪನ್ ಮೈ ಐಸ್ ಸೋ ದಟ್ ಐ ಮೇ ಬಿಹೋಲ್ಡ್ ವಂಡರಸ್ ಥಿಂಗ್ಸ್ ಔಟ್ ಆಫ್ ಯುವರ್ ಲಾ. ಎಷ್ಟೊಂದು ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು, ಸ್ವರ್ಗೀಯವಾದವುಗಳು ಈ ಬುಕ್ ಆಫ್ ಲಾ, ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿದೆ ಗೊತ್ತಾ. ಈ ಬೈಬಲ್ ಓದುವಾಗ ನಿನಗೆ ಸಂತೋಷ ಸಿಕ್ಕಿಲ್ಲ ಅಂದರೆ, ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ನಿನಗೆ ಈ ಪ್ರಪಂಚದಲ್ಲಿ ನಿನಗೆ ಕೋಟಿ ಕೋಟಿ ಇದ್ರೂ ಸಂತೋಷವಾಗಿ ಬದುಕೋಕ್ಕಾಗಲ್ಲ. ಇನ್ನೊಂದು ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಈ ಬೈಬಲ್ ಪುಸ್ತಕ ಓದುವಾಗ ಸಂತೋಷ, ಸಮಾಧಾನ, ಸಂತೃಪ್ತಿ ಪಡ್ಕೊಳ್ಳಿಕ್ಕೆ ಆಗದೆ ಹೋದರೆ, ನಿನಗೆ ಕೋಟಿ 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 ಎಷ್ಟು ಕೋಟಿ ಇದ್ದರೂ, ಎಷ್ಟು ಗಂಡ ಇದ್ದರು, ಎಷ್ಟು ಹೆಂಡತಿ ಇದ್ದರು, ಎಷ್ಟು ಮಕ್ಕಳಿದ್ರು, ಎಷ್ಟು ಆಸ್ತಿ ಇದ್ದರು, ಎಷ್ಟು ಊಟ ಇದ್ದರು, ಎಷ್ಟು ಬಟ್ಟೆ ಇದ್ದರು, ಎಷ್ಟು ಒಡವೆ ಇದ್ದರು, ಎಂಥದ್ದೇ ಇದ್ದರೂ ನಿನಗೆ ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ಸಂತೋಷ ಸಿಗೋದಿಲ್ಲ, ಆನಂದ ಸಿಗೋದಿಲ್ಲ, ತೃಪ್ತಿ ಸಿಗೋದಿಲ್ಲ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ನಿನಗೆ ನಿಜವಾಗಲೂ ಸಂತೋಷ, ನಿಜವಾಗಲೂ ನೆಮ್ಮದಿ, ನಿಜವಾದ ಸಂತೃಪ್ತಿ ಸಿಕ್ಕೋದು ಎಲ್ಲಿ ಗೊತ್ತಾ? ಯೇಸು ಕ್ರಿಸ್ತನಲ್ಲಿ, ಅಂದರೆ ವಾಕ್ಯದಲ್ಲಿ, ಇನ್ ಹಿಸ್ ವರ್ಡ್. ಆದರೆ ನಿಮಗಿದು ಓದಲಿಕ್ಕೂ ಇಂಟ್ರೆಸ್ಟ್ ಇಲ್ಲ, ಓದಿದ್ರೂ ಅರ್ಥ ಆಗ್ತಾ ಇಲ್ಲ. ಓದಲಿಕ್ಕೂ ಇಂಟ್ರೆಸ್ಟ್ ಇಲ್ಲ, ಅದು ಸೈತಾನ ಹಿಡ್ಕೊಬಿಟ್ಟಿದ್ದಾನೆ ಮನಸ್ಸನ್ನು, ಅದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಇನ್ನು ಓದಿದ್ರೂ ಅರ್ಥ ಆಗ್ತಾ ಇಲ್ಲ, ಯಾಕಂದರೆ ಮನಸ್ಸು ಕತ್ಲೆ ಆಗಿಬಿಟ್ಟಿದೆ. ಮನಸ್ಸು ಒಳಗಡೆ ಡಾರ್ಕ್ನೆಸ್ ತುಂಬ್ಕೊಬಿಟ್ಟಿದೆ. ಹೇಟ್ರಿಟ್, ಜೆಲಸ್, ದ್ವೇಷ, ಹೊಟ್ಟೆಕಿಚ್ಚು, ಮನಸ್ತಾಪಗಳು ಇದೆಲ್ಲ ತುಂಬಿಕೊಂಡಿರುವಾಗ ಏನಾಗುತ್ತೆ ಗೊತ್ತಾ? ಖಂಡಿತವಾಗಲೂ ಅಲ್ಲಿ ಒಂದು ಬ್ಲೈಂಡ್ನೆಸ್ ಉಂಟಾಗುತ್ತೆ, ಕುರುಡುತನ ಉಂಟಾಗುತ್ತೆ. ಇವತ್ತು ಪ್ರಾರ್ಥಿಸ್ಬೇಕು ಆ ರೀತಿ. ನನ್ನಲ್ಲಿ ಆ ಕುರುಡುತನ ಇದೆ ಅಂತ ಅರ್ಥ ಆದರೆ, ಅರ್ಥ ಆದವರು ನೀವು ಪ್ರಾರ್ಥಿಸ್ಬೇಕು. ಏನಂತ ಪ್ರಾರ್ಥಿಸ್ಬೇಕು? ದೇವರೇ, ನಿನ್ನ ವಾಕ್ಯದ ಮಹಿಮೆಯನ್ನು ನಾನು ಕಾಣುವಂತೆ, ನಿನ್ನ ವಾಕ್ಯದ ಮಹಿಮೆಯನ್ನು ನಾನು ಅರಿತುಕೊಳ್ಳುವಂತೆ ನನ್ನ ಕಣ್ಣಿನಿಂದ ಅಥವಾ ನನ್ನ ಅಂತರಂಗದಿಂದ ನೀನು ತೆಗೆದು ಬಿಡು ಈ ಒಂದು ಅಂಧತೆ, ಈ ಕುರುಡುತನವನ್ನು ದೇವರೇ ನನ್ನ ಹೃದಯದಿಂದ ತೆಗೆದು ಬಿಡು, ನನ್ನ ಮನಸ್ಸಿನಿಂದ ತೆಗೆದು ಬಿಡು. ನಾನು ನಿನ್ನ ಮಹಿಮೆ ನೋಡಬೇಕು, ನಿನ್ನ ವಾಕ್ಯದ ಮಹಿಮೆ ನಾನು ನೋಡಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಕೇವಲ ನೀವು ಓದುವಾಗ ಮಾತ್ರ ಅಲ್ಲ, ಒಂದೊಂದು ಬೋಧನೆ ಆಲಿಸುವಾಗ ಕೂಡ ನಿಮಗೆ ಒಳಗಡೆ ಬೆಳಕು ಬಂದ ಅನುಭವ ಆಗಬೇಕು, ನಿಮಗದು ಗ್ರಹಿಕೆ ಆಗಬೇಕು. ಇಲ್ಲಿ ಇಷ್ಟು ಜನ ಇದ್ದೀರಿ, ಇವತ್ತಿನ ಬೋಧನೆ 4 ಜನಕ್ಕೆ ಅರ್ಥ ಆಗಿರುತ್ತೆ, ಆದರೆ ಬಾಕಿ ಇದ್ದವರಿಗೆ ಅರ್ಥ ಆಗೋದಿಲ್ಲ. ಕಾರಣ ಏನು? ಒಂದು ಮುಖ್ಯವಾದ ಕಾರಣ ಏನು ಅಂದರೆ, ಹೃದಯದೊಳಗಡೆ ಕತ್ಲೆ ಇರುತ್ತೆ. 4 ಜನ ದೇವರ ವಾಕ್ಯಕ್ಕೆ ತಕ್ಕ ಹಾಗೆ ಆ ಒಂದು ರಿಪೆಂಟ್ ಆಗ್ತಾರೆ. ದೇ ಆರ್ ಕೋಪರೇಟಿಂಗ್ ವಿತ್ ದ ವರ್ಡ್ ಆಫ್ ಗಾಡ್. ಹೃದಯದಲ್ಲಿ ಕತ್ಲೆ ಇರೋದಿಲ್ಲ. ಈಗ ನನಗೆ ಜಡ್ಜ್ ಮಾಡೋಕ್ಕಾಗಲ್ಲ ಇಲ್ಲಿ ನಿಂತ್ಕೊಂಡು, ಯಾರ ಹೃದಯದಲ್ಲಿ ಕತ್ಲೆ ಇದೆ, ಯಾರ ಹೃದಯದಲ್ಲಿ ಕತ್ಲೆ ಇಲ್ಲ ಅಂತ. ನೀವೆಲ್ಲರೂ ನೋಡುವಾಗ ಬೆಳಕಿನ ಮಕ್ಕಳ ಥರನೇ ಕಾಣ್ತಾ ಇದ್ದೀರಿ ಈಗ ನನ್ನ ಕಣ್ಣಿಗೆ. ನನಗಿಂತನೂ ನೀವೇ ಹೆಚ್ಚು ಬೆಳಕಲ್ಲಿ ಇರೋ ಥರ ಕಾಣಿಸ್. ನನಗೆ ನನ್ನ ಮೇಲೆ ಗಿಲ್ಟ್ ಬರ್ತಾ ಇದೆ, ಯೋ ಎಷ್ಟೊಂದು ಪ್ರಕಾಶಮಾನವಾಗಿದ್ದಾರಲ್ಲಪ್ಪ ಇವರೆಲ್ಲ ಅಂತ. ಐ ಫೀಲ್ ಗಿಲ್ಟಿ ಆನ್ ಮೈ ಸೆಲ್ಫ್. ಆದರೆ ದೇವ್ರಿಗೆ ಗೊತ್ತಾಗುತ್ತೆ ನಮ್ಮ ಹೃದಯದ ಪರಿಸ್ಥಿತಿ ಏನು ಅಂತ. ನಿಮಗೇನಾದರೂ ಅರ್ಥ ಆದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಖಂಡಿತವಾಗಲೂ ನೀವು ಇದನ್ನು ಪ್ರಾರ್ಥಿಸಬೇಕು. ದೇವರೇ, ಇನ್ನು ಮುಂದೆ ಒಂದೊಂದು ವಾಕ್ಯಗಳನ್ನ ಓದುವಾಗಲೂ ಕೂಡ ಆ ವಾಕ್ಯದ ಒಳಗಿರತಕ್ಕಂಥ ಅರ್ಥ, ಆ ಸ್ವರ್ಗೀಯ ಅರ್ಥ, ದ್ಯಾಟ್ ಗ್ಲೋರಿ ಹಿಡನ್ ಇನ್ ಯುವರ್ ವರ್ಡ್, ಐ ವಾಂಟ್ ಟು ನೋ ದ್ಯಾಟ್. ಅದು ನಿಮ್ಮ ಹೃದಯದಲ್ಲಿ ಅರ್ಥ ಆದಾಗ, ನಿಮ್ಮ ಪಕ್ಕದಲ್ಲಿರುವ ಏನೋ ಒಂದು ಚಿನ್ನದ ಬಾಳೆನೋ ಯಾರೋ ಎತ್ಕೊಂಡು ಹೋದ್ರು ಅಂತ ಇಟ್ಕೊಳ್ಳಿ, ಆದರೆ ಹೋಗಲಿ ಬಿಡು ಅಂದ್ಕೊತೀರಿ. ಇಲ್ಲದೇ ಇದ್ದರೆ ಒಂದು ರೂಪಾಯಿ ಕಾಯಿನ್, ಹಳೆ ಕಾಯಿನ್ ಬಿದ್ದರೂ ಕೂಡ ನೀವು ಬಿಡೋದಿಲ್ಲ. ಏಯ್ ನಂದಿದು ಅಂತ ಕಸ್ಕೊಳ್ತೀರಿ. ಯಾಕೆ ಅಂದರೆ ಇಲ್ಲಿ ನಿಮಗೆ ಸಿಗ್ತಾ ಇರೋದ್ರ ಬೆಲೆ
ನಿಮಗೆ ಅರ್ಥ ಆಗ್ತಾ ಇಲ್ಲ. ಇದು ಅರ್ಥ ಆಗ್ತಾ ಇಲ್ಲ ಅಂದರೆ ಇದರಲ್ಲಿ ನಿಮ್ಗೆ ತೃಪ್ತಿ ಸಿಗ್ತಾ ಇಲ್ಲ, ಇದರಲ್ಲಿ ಎಂಜಾಯ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಯೇಸು ಸಿಕ್ಕಿ ಆಯಿತು. ಯೇಸುವಿನ ವಾಕ್ಯದ ಪ್ರಕಟಣೆಗಳು ಪ್ರತಿದಿನ ಸಿಗ್ತಾ ಇದ್ದರೆ ಯಾರೋ ಬಂದು ಹೇಳ್ತಾರೆ ನಿಮ್ಮದು ಅದು ಆಸ್ತಿ ಯಾರೋ ಹೊಡ್ಕೊಂಡು ಹೋದ್ರು ಅಂತ. ನಾನು ಹೇಳ್ತೀನಿ ಹೋದ್ರೆ ಹೋಗಲಿ ಅಂತ, ಏನೂ ಇಲ್ಲ ಹೊಡ್ಕೊಂಡು ಹೋಗ್ಲಿಕ್ಕೆ, ಏನಾದರೂ ಇದು ತೊಗೊಂಡೋದ್ರೆ ಹೋಗಲಿ ಅಂತ. ಇನ್ನೇನು ಮಾಡಲಿಕ್ಕಾಗತ್ತೆ? ಬೇರೆ ಏನು ಮಾಡಬೇಕು ಅಂತ ಅನಿಸೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಶ್ರೇಷ್ಠವಾಗಿ ಸಿಗ್ತಾ ಇದೆ. ಯಾವುದು ಬೆಲೆ ಇಲ್ಲದೆ ಇರತಕ್ಕಂಥದ್ದು ಲೌಕಿಕವಾದದ್ದು ಹೋದ್ರೆ ಹೋಗಲಿ. ಆ ಕಾರಣಕ್ಕೋಸ್ಕರನೇ ಈ ಬೈಬಲ್ ಸಿಕ್ಕಿದ ಮೇಲೆ, ಯೇಸು ಸಿಕ್ಕಿದ ಮೇಲೆ, ಒಂದು ಹೊಸ ಜನ್ಮ ಕಂಡ್ಕೊಂಡ ಮೇಲೆ, ಆ ಬೆಳಕು ಕಂಡ ಮೇಲೆ ಎಷ್ಟೋ ಜನ ತಮ್ಮ ಪ್ರಾಣ ಕಳ್ಕೊಳ್ಳಿಕ್ಕೂ, ಆಸ್ತಿಪಾಸ್ತಿನ ಕಳ್ಕೊಳ್ಳಿಕ್ಕೂ, ಕೆಲಸ ಕಳ್ಕೊಳ್ಳಿಕ್ಕೂ, ತಮಗಿರುವ ಎಲ್ಲವನ್ನು ಕಳ್ಕೊಳ್ಳಿಕ್ಕೂ ಅವರು ತಯಾರಾಗಿದ್ದು ಯಾಕೆ ಗೊತ್ತಾ? ಈ ವಾಕ್ಯದಲ್ಲಿರ್ತಕ್ಕಂತಹ ಮಹಿಮೆ ಬೆಳಕು ಅವರು ಕಂಡ್ರು. ಆ ಬೆಳಕು ಅವರಿಗೆ ತೃಪ್ತಿ ಕೊಡ್ತು, ಆ ಬೆಳಕು ಅವರಿಗೆ ಅಷ್ಟೊಂದು ಪವರ್ ಕೊಡ್ತು. ಅದಕ್ಕೇನೆ ಅವರು ಎಲ್ಲ ಕಳ್ಕೊಳ್ಳಿಕ್ಕೆ ತಯಾರಾದರು. ನಾವಿವತ್ತು ಆಗಬೇಕಾದ್ರೆ ಕಣ್ಣು ಒಳಗಡೆ ಅಥವಾ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಕತ್ತಲೆ ಹೋಗಬೇಕು. ಸುಮ್ಮನೆ ಹೊಟ್ಟೆ ಕಿಚ್ಚಿಪಟ್ಟು ಪ್ರಯೋಜನ ಇಲ್ಲ. ದೇವರು ಅವನು ಮಾತ್ರ ತಗೊಂಡ್ರು, ನಂದು ತಗೊಳ್ಳಿಲ್ಲ. ಅವ್ರ ಹತ್ರ ಮಾತ್ರ ಪ್ರೈಸರೋಡ್ ಹೇಳಿದರು, ಅವ್ರನ್ನ ಮಾತ್ರ ತಬ್ಕೊಂಡ್ರು, ಅವ್ರ ಜೊತೆಗೆ ಮಾತ್ರ ಊಟ ಮಾಡಿದರು, ಅವ್ರ ಮನೆಗೆ ಮಾತ್ರ ಹೋದರು, ನಮ್ಮ ಮನೆಗೆ ಬಂದಿಲ್ಲ. ನಾವೆಷ್ಟು ಅವ್ರ ಮನೆಗೆ ಹೋಗ್ತೀವಿ, ನಾವೆಷ್ಟು ಅವರಿಗೆ ದುಡ್ಡು ಕೊಟ್ಟಿದ್ದೀವಿ, ನಾವು ಎಷ್ಟು ಅವರಿಗೆ ಕಾಣಿಕೆ ಕೊಟ್ಟಿದ್ದೀವಿ ಎಲ್ಲ ಹೇಳ್ತೀರಲ್ವಾ? ನಿಮ್ಮ ಫ್ಯಾಮಿಲೀಸಲ್ಲಿ ಹೇಳ್ತೀರಾ ಆ ಥರ? ನಾವು ನಮ್ಮ ಇವರಿಗೆ ಸೊಸೆಗೆ ಎಷ್ಟು ಮಾಡ್ತೀವಿ ಗೊತ್ತಾ, ನಮ್ಮ ಅತ್ತೆಗೆ ಎಷ್ಟು ಮಾಡ್ತೀವಿ ಗೊತ್ತಾ? ಮಾಡ್ತೀಯಾ? ಯಾವ ಹೃದಯದಿಂದ ಮಾಡ್ತಾ ಇದೀಯಾ? ನಿನ್ನ ಸ್ವಂತ ತಾಯಿ ಅಂತ ತಿಳ್ಕೊಂಡು ನೀನು ಮಾಡ್ತಾ ಇದೀಯಾ ಅಥವಾ ಇನ್ನೇನೋ ಮಾಡ್ತಾ ಇದೀಯಾ? ನಿನ್ನ ಸ್ವಂತ ಮಗಳು ಅಂತ ತಿಳ್ಕೊಂಡು ನಿನ್ನ ಸೊಸೆಗೆ ಮಾಡ್ತಾ ಇದೀಯಾ ಅಥವಾ ಕಾಟಾಚಾರಕ್ಕೆ ಅಂತ ಮಾಡ್ತಾ ಇದೀಯಾ? ಅಳಿಯಂಗೆ ಎಷ್ಟು ಮಾಡ್ತೀವಿ ಗೊತ್ತಾ? ನಿನ್ನ ಸ್ವಂತ ಮಗ, ನಿನ್ನ ಒಡ ಹುಟ್ಟಿದ ನೀನು ಜನ್ಮ ಕೊಟ್ಟ ಮಗ ಅಂತ ತಿಳ್ಕೊಂಡು ಮಾಡ್ತಾ ಇದೆಯಾ ಅಥವಾ ಮಗಳ ಗಂಡ ಅಂತ ತಿಳ್ಕೊಂಡು ಮಾಡ್ತಾ ಇದೆಯಾ? ಸೇಫ್ಟಿಗೋಸ್ಕರ ಯೋಚನೆ ಮಾಡಿ ನೋಡು. ಅದೇ ರೀತಿ ಪ್ರೇಯರ್ ಗ್ರೂಪಲ್ಲಿ, ಅದೇ ರೀತಿ ಕುಟುಂಬದಲ್ಲಿ ಯಾವ ಇಂಟೆನ್ಷನಿಂದ ಮಾಡ್ತಾ ಇದ್ದೀವಿ? ನಿಮ್ಮ ಇಂಟೆನ್ಷನ್ ರೈಟ್ ಆದರೆ ಹೋಲಿ ಸ್ಪಿರಿಟ್ ಅಲ್ಲಿ ಆ್ಯಕ್ಟ್ ಮಾಡ್ತಾರೆ. ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ರೈಟ್ ಇನ್ ದ ಸೈಟ್ ಆಫ್ ಗಾಡ್, ಹೋಲಿ ಸ್ಪಿರಿಟ್ ವಿಲ್ ಆ್ಯಕ್ಟ್. ಯು ಡೋಂಟ್ ಹ್ಯಾವ್ ಟು ಆ್ಯಕ್ಟ್. ನೀನು ಏನು ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ನಾಟಕನೇ ಬೇಕಾಗಿಲ್ಲ, ನೀನು ಏನು ಎಕ್ಸ್ಟ್ರಾ ಮಾಡೋದು ಬೇಕಾಗಿಲ್ಲ. ಇಫ್ ದ ಇಂಟೆನ್ಷನ್ಸ್ ಆಫ್ ಯುವರ್ ಹಾರ್ಟ್ ಈಸ್ ರೈಟ್, ಹೋಲಿ ಸ್ಪಿರಿಟ್ ವಿಲ್ ಆ್ಯಕ್ಟ್ ಆಲ್ವೇಸ್ ದೇರ್. ಪರಿಶುದ್ಧಾತ್ಮರಲ್ಲಿ ಕಾರ್ಯ ಮಾಡ್ತಾರೆ. ನಿಮ್ದು ಯಾವುದು ಕಂಪ್ಲೇಂಟಿಗೆ ಚಾನ್ಸೇ ಕೊಡಲ್ಲ. ಕಂಪ್ಲೇಂಟ್ ಹೇಳೋದೇ ವೇಸ್ಟ್ ಇವತ್ತು. ಈ ಕಂಪ್ಲೇಂಟ್ ಹೇಳ್ತಾರಲ್ಲ, ನಾನು ಹೇಳ್ತೀನಿ ಅವ್ರ ಹಾರ್ಟೇ ಸರಿ ಇಲ್ಲ. ಯಾರೆಲ್ಲ ಕಂಪ್ಲೇಂಟ್ ತೊಗೊಂಡು ಬರ್ತೀರೋ ನಿಮ್ಮ ಹಾರ್ಟೇ ಸರಿ ಇಲ್ಲ. ಜಡ್ಜ್ಮೆಂಟ್ ಅಲ್ಲ, ಇದೊಂದು ದೇವರ ಸಂದೇಶ ಅಂತಲೇ ತಗೊಳ್ಳಿ. ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ತೊಗೊಂಡು ಬರ್ತೀರಲ್ವಾ, ನಿಮ್ಮ ಹಾರ್ಟ್ ಸರಿ ಇರೋದಿಲ್ಲ. ಸರಿ ಮಾಡ್ಕೊಳ್ಳಿ ಅಂತ ದೇವರು ಹೇಳ್ತಾ ಇದ್ದಾರೆ. ಇನ್ಮೇಲೆ ಯಾರು ಕಂಪ್ಲೇಂಟ್ ತೊಗೊಂಡು ಬರಲ್ಲ, ನನಗೆ ಗೊತ್ತು. ಆಮೇಲೆ ಸರಿ ಇಲ್ಲ ಅಂದ್ಬಿಟ್ರೆ ಕಷ್ಟ ಅಂತ ನಾನೇ ಜಾಸ್ತಿ ಕಂಪ್ಲೇಂಟ್ ತೊಗೊಂಡು ಬರೋದು. ಸೊ ಎಲ್ಲ ಒಂದೇ ದೋಣಿಯಲ್ಲೇ ಇದ್ದೀವಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಆಲಿಸಿದಂಥ ಈ ಒಂದು ಸಂದೇಶಕ್ಕೆ ನಮ್ಮ ಹೃದಯವನ್ನು ಬಿಟ್ಕೊಡೋಣ. ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡ್ತಾರೆ.